ಕಾಂಗ್ರೆಸ್ ಈ ಸಂವಾದಕ್ಕೆ ಸ್ವಾಗತ. ನಾನು ಶಿಲ್ಪಾ ರಾಜನ್. ಲೋಕಸಭೆ ಚುನಾವಣೆ ಹತ್ರ ಆಗ್ತಾ ಇದ್ದಂತೆ ರಣಕಣ ರಂಗೇರ್ತಾ ಇದೆ. ಅದರಲ್ಲೂ ದೆಹಲಿ ಮಟ್ಟದಲ್ಲಂತೂ ಹೇಳತೀರದು. ಒಂದು ಕಡೆ ಬಿಜೆಪಿ ಮೋದಿ ಹವಾ ಅಂತಿದ್ರೆ, ಕಾಂಗ್ರೆಸ್ನವರು INDA ಒಕ್ಕೂಟದಿಂದಲೇ ನಾವು ದೇಶವನ್ನ ಗೆಲ್ತೀವಿ ಅಂತ ಹೊರಟಿದ್ದಾರೆ. ಅದ್ರ ಜೊತೆಗೆ ಇವತ್ತು ಒಂದು ಮೇಜರ್ ಅಪ್ಡೇಟ್ ಅಂತಂದ್ರೆ, ಪ್ರಣಾಳಿಕೆ ಏನ್ ಮಾಡ್ತೀರಿ ನೀವು ಬಂದ್ರೆ ಅನ್ನೋದಕ್ಕೆ 25 ಗ್ಯಾರಂಟಿ 5 ನ್ಯಾಯ ಅಂತೇಳಿ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದೆ. ನಾವು ಅಧಿಕಾರಕ್ಕೆ ಬಂದ್ರೆ ಏನ್ ಮಾಡ್ತೀವಿ, ಘರ್ ಘರ್ ಗ್ಯಾರಂಟಿ ಕೊಡ್ತೀವಿ ಅಂತಿದ್ದಾರೆ. ಏನಿದು ಘರ್ ಘರ್ ಗ್ಯಾರಂಟಿ, ಯಾವ ನಿಟ್ಟಿನಲ್ಲಿ? ಹಾಗಾದ್ರೆ ಅಲ್ಲಿ ಮೋದಿ ಗ್ಯಾರಂಟಿ ಅಂತಾರೆ, ಇವರು ಘರ್ ಘರ್ ಗ್ಯಾರಂಟಿ ಅಂತಾರೆ. 25 ಗ್ಯಾರಂಟಿಗಳಿಗೆ ಏನು ಹಾಗಾದ್ರೆ? ಪಂಚ ಗ್ಯಾರಂಟಿ ರಾಜ್ಯದಲ್ಲಿ ಎಕ್ಸಿಕ್ಯೂಷನ್ ಹಾಕಿ ಮಾಡ್ತಾ ಇದೀವಿ ಅಂತಾರೆ ಕಾಂಗ್ರೆಸ್ನವರು. ಆದ್ರೆ ದೇಶದ ಮಟ್ಟದಲ್ಲಿ ಯಾವ ರೀತಿಯಾಗಿ ಇದೇ ಗ್ಯಾರಂಟಿ ವಿಚಾರವನ್ನ ಇಟ್ಕೊಂಡು ಜನರನ್ನ ಸೆಳಿತಾರ, ಇದಕ್ಕೆ ಜನ ಮಾರು ಹೋಗ್ತಾರ, ಏನಿದೆ ಇದರಲ್ಲಿ, ಯಾವ ನಿಟ್ಟಿನಲ್ಲಿ ಹಾಗಾದ್ರೆ ಜನ ಇದನ್ನ ನಂಬಬೇಕು? ಅನೇಕ ವಿಚಾರಗಳಿದೆ, ಆಯಾಮಗಳಿದೆ, ಎಲ್ಲವನ್ನು ಕೂಡ ಮಾತಾಡ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ. ಕಾಂಗ್ರೆಸ್ ನ್ಯಾಯ ಪತ್ರ ಸುಳ್ಳಿನ ಕಂತೆ ಎಂದ ಬಿಜೆಪಿ. ಲೋಕಸಭೆ ಚುನಾವಣೆಯನ್ನ ಗೆಲ್ಲಬೇಕು ಅಂತ ಕಾಂಗ್ರೆಸ್ ರಣತಂತ್ರವನ್ನ ರೂಪಿಸ್ತಾ ಇದೆ. ಸೊ INDA ಒಕ್ಕೂಟದಲ್ಲಿ ಅತಿ ಹೆಚ್ಚು ಸ್ಥಾನದಲ್ಲಿ ಸ್ಪರ್ಧೆ ಮಾಡ್ತಾ ಇರೋದು ಅಂತಂದ್ರೆ ಅದು ಕಾಂಗ್ರೆಸ್. ದೇಶದ ಮತದಾರರಿಗೆ 10 ಹಲವು ಭರವಸೆಗಳನ್ನ ಕೊಡ್ತಾ ಇದೆ. ನ್ಯಾಯ ಪತ್ರ ಅನ್ನೋ ಹೆಸರಿನಲ್ಲಿ ಕಾಂಗ್ರೆಸ್ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದೆ. ಇವತ್ತು ಈ ಭರವಸೆಗಳನ್ನ ಈಡೇರಿಸುತ್ತಾ ಕಾಂಗ್ರೆಸ್ ಪ್ರಣಾಳಿಕೆ ಸುಳ್ಳಿನ ಕಂತೆ ಅಂತಿದ್ದಾರೆ ಬಿಜೆಪಿ ಅವರು. ಕೊಟ್ಟ ಮಾತಿನಂತೆ ನಡೆದಿದ್ದಾರಾ ಪ್ರಧಾನಿ ನರೇಂದ್ರ ಮೋದಿ ಅಂತ ಅವರು ಪ್ರಶ್ನೆ ಆಗ್ತಾ ಇದ್ದಾರೆ. ಬಿಜೆಪಿ ಈಡೇರಿಸಿರುವಂತಹ ಭರವಸೆಗಳಾದ್ರೂ ಎಷ್ಟು ಹಾಗಾದ್ರೆ? ನೋಡಿ, ಲೋಕ ಗೆಲುವಿಗೆ ಕೈ ರಣತಂತ್ರವನ್ನ ಹೇಳ್ತಾ ಇದೆ. ಮತದಾರರ ಮನವೊಲಿಕೆಗೆ ಪ್ರಣಾಳಿಕೆ ಅಸ್ತ್ರ ಬಿಡ್ತಾ ಇದ್ದಾರೆ. ದೇಶದ ಜನತೆಗೆ 10 ಹಲವು ಭರವಸೆಗಳನ್ನ ಕೊಟ್ಟಿದ್ದಾರೆ. ಸೊ ಈ ಭರವಸೆಗಳನ್ನ ಜನ ಹೇಗೆ ಸ್ವೀಕಾರ ಮಾಡ್ತಾರೆ, ಇದು ನಿಜ ಅಂತ ಹೇಗೆ ನಂಬುತ್ತಾರೆ, ಅನೇಕ ವಿಚಾರಗಳಿದೆ, ಎಲ್ಲವನ್ನು ಕೂಡ ಮಾತಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಜನ ನಾಯಕರು ಕೂಡ ಮಾತನಾಡಿದ್ದಾರೆ. ನೋಡಿ, ರಾಹುಲ್ ಗಾಂಧಿ ಹೇಳಿದ್ದಾರೆ, ಇನ್ನು ಖರ್ಗೆ ಅವರು ಹೇಳಿದ್ದಾರೆ. ಸೊ ಏನೆಲ್ಲ ಹೇಳಿದ್ದಾರೆ, ಮ್ಯಾನಿಫೆಸ್ಟೋಲಿ ಏನಿದೆ ಅಂತ ಮಾತನಾಡಿದ್ದಾರೆ, ಕೇಳೋಣ. के नेतृत्व में चली भारत जोड़ो न्याय यात्रा में 5 पिलर्स पर ध्यान केंद्रित किया गया था. यात्रा के दौरान युवा न्याय, किसान न्याय, नारी न्याय, श्रमिक न्याय और हिस्सेदारी न्याय की घोषणा की गई थी. जहां कहीं भी हम गए, इन न्याय की बात हमने करी थी और इसकी गारंटी भी हमने नहीं. ये आप बड़े डिस्ट्रैक्शन वाले क्वेश्चन पूछते हो. देखिए, इंडिया गठबंधन में डिसीजन लिया गया है कि हम मिलकर एक साथ आइडियोलॉजिकल चुनाव लड़ रहे हैं. चुनाव जीतने के बाद लीडर कौन होगा, प्राइम मिनिस्टर कौन होगा, वो पूरा का पूरा जो कोलिशन है वो मिलकर डिसाइड करेगा. थैंक नहीं. ये आप बड़े डिस्ट्रैक्शन वाले क्वेश्चन पूछते हो. देखिए, इंडिया गठबंधन में डिसीजन लिया गया है कि हम मिलकर एक साथ आइडियोलॉजिकल चुनाव लड़ रहे हैं. चुनाव जीतने के बाद लीडर कौन होगा, प्राइम मिनिस्टर कौन होगा, वो ಪತ್ರದಲ್ಲಿ ಯಾವೆಲ್ಲ ಅಂಶಗಳಿದೆ ನೋಡಿ. ಒಟ್ಟು 25 ಗ್ಯಾರಂಟಿ ಘೋಷಣೆ ಮಾಡಿದೆ ಕಾಂಗ್ರೆಸ್. 5 ಅಂಶಗಳಿಗೆ ಒತ್ತು ನೀಡಿದೆ ಕಾಂಗ್ರೆಸ್. ಜೊತೆಗೆ ಯುವ ನ್ಯಾಯ, ನಾರಿ ನ್ಯಾಯ, ಕಿಸಾನ್ ನ್ಯಾಯ, ಶ್ರಮಿಕ ನ್ಯಾಯ, ಹಿಸ್ಸಾದಾರಿ ನ್ಯಾಯ ಅಂತೇಳಿ ಪಂಚ ಗ್ಯಾರಂಟಿ ತರ ಪಂಚ ನ್ಯಾಯ ಇದು. SC ST OBCಗಳಿಗೆ ಮೀಸಲಾತಿಯಲ್ಲಿ ಮಿತಿ ಹೆಚ್ಚಳ, ರಾಷ್ಟ್ರವ್ಯಾಪಿ ಸಾಮಾಜಿಕ ಆರ್ಥಿಕ ಮತ್ತು ಜಾತಿ ಗಣತಿ ಮಾಡ್ತೀವಿ ಅಂತಿದ್ದಾರೆ. ನೋಡಿ, ಇರೋ ಜಾತಿ ಗಣತಿಯನ್ನೇ ಬಿಡುಗಡೆ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಕೆಲವೊಂದಷ್ಟು ರಾಜ್ಯಗಳಲ್ಲಿ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ. ಇನ್ನು 50% ಮಿತಿಯನ್ನ ಹೆಚ್ಚಳ ಮಾಡೋದಕ್ಕೆ ಸಾಂವಿಧಾನಿಕ ತಿದ್ದುಪಡಿ. ಇನ್ನು ಸಾರ್ವತ್ರಿಕ ಆರೋಗ್ಯ ರಕ್ಷಣೆಗಾಗಿ ನಗದು ರಹಿತ ವಿಮೆ, 25 ಲಕ್ಷ ರೂಪಾಯಿವರೆಗಿನ ನಗದು ರಹಿತ ವಿಮೆ, ಕೇಂದ್ರದ ವಿವಿಧ ಹಂತದ 30 ಲಕ್ಷ ಖಾಲಿ ಹುದ್ದೆಯನ್ನ ಭರ್ತಿ ಮಾಡೋದು, ರೈತರಿಗೆ ಕನಿಷ್ಠ ಬೆಂಬಲ ಬೆಲೆ ಜಾರಿ ಮಾಡ್ತೀವಿ ಅನ್ನುವಂಥ ಖಾತರಿ, ಜಮ್ಮು ಮತ್ತು ಕಾಶ್ಮೀರಕ್ಕೆ ರಾಜ್ಯದ ಸ್ಥಾನಮಾನ, ಯೂನಿಯನ್ ಟೆರಿಟರಿ ಅಂತ ಏನಿದೆ, ಸೊ ಅದನ್ನ ಈಗ ನಾವು ರಾಜ್ಯ ಅಂತೇಳಿ ಸ್ಥಾನಮಾನ ಕೊಡ್ತೀವಿ ಅಂತಿದ್ದಾರೆ. ಕೇಂದ್ರದ ಅಗ್ನಿಪಥ್ ಯೋಜನೆ ರದ್ದು ಮಾಡ್ತೀವಿ,
ಹಿರಿಯ ನಾಗರಿಕರ ಪೆನ್ಷನ್ 1,000 ರೂಪಾಯಿ ಏರಿಕೆ ಮಾಡ್ತೀವಿ. ಪ್ರತಿ ಬಡ ಕುಟುಂಬಕ್ಕೆ ವಾರ್ಷಿಕ 1 ಲಕ್ಷ ರೂಪಾಯಿ ಘೋಷಣೆ. ಕೇಂದ್ರ ಸರ್ಕಾರಿ ಉದ್ಯೋಗಗಳಲ್ಲಿ 50% ಮಹಿಳಾ ಮೀಸಲಾತಿ ತರ್ತೀವಿ ಅನ್ನುವಂತಹ ಒಂದಷ್ಟು ಅಂಶಗಳನ್ನ ಕಾಂಗ್ರೆಸ್ ಇಲ್ಲಿ ಸೇರಿಸಿದೆ. ಸೊ ಈ ಅಂಶಗಳನ್ನ ನಿಜಕ್ಕೂ ಎಕ್ಸಿಕ್ಯೂಷನ್ ಮಾಡೋದಕ್ಕೆ ಸಾಧ್ಯ ಇದೆಯಾ? ಸೊ ಈ ವಿಷಯಕ್ಕೆ ಬಿಜೆಪಿಯವರು ಏನು ಹೇಳ್ತಾರೆ? ಅನೇಕ ವಿಷಯಗಳಿದೆ, ಎಲ್ಲವನ್ನು ಕೂಡ ಮಾತಾಡ್ತಾ ಹೋಗೋಣ. ಇದೆ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗ್ತಾರೆ. ಮೊದಲನೇದಾಗಿ JDS ಪಕ್ಷದ ವಕ್ತಾರರಾದಂತಹ ನಾಗೇಂದ್ರ ಬಾಬು ಪ್ರಸಾದ್ ಸರ್ ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು AAP ಪಕ್ಷದ ವಕ್ತಾರರಾದಂತಹ ನವೀನ್ ಅಯ್ಯರ್ ಇದ್ದಾರೆ. ನಮಸ್ಕಾರ ನವೀನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ಇಂದ ದರ್ಶನ್ ಅವರು ಜಾಯ್ನ್ ಆಗ್ತಾರೆ. ನಮಸ್ಕಾರ ದರ್ಶನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಸತ್ಯನಾರಾಯಣ ಹೇಮಾದ್ರಿ ಇದ್ದಾರೆ, ಬಿಜೆಪಿ ಪಕ್ಷದ ವಕ್ತಾರರು. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್, ಹೇಮಾದ್ರಿ ಅವ್ರಿಗೆ ಏನ್ ಹೇಳ್ತೀರಿ ಸರ್? ಫಸ್ಟ್ ಮೊದಲನೇದಾಗಿ ನನ್ನ ಒಂದು ಈ ಪ್ರಣಾಳಿಕೆ ಕಾಂಗ್ರೆಸ್ ಏನಿದೆ ಅನ್ನೋದನ್ನ ನಾನು ಹೇಳಿದೆ, ತಿಳಿಪಡಿಸಿದೆ, ಒಂದು ಬ್ರೀಫ್ ಆಗಿ ಜನರ ಮುಂದೆ ಇಡುವಂತಹ ಪ್ರಯತ್ನ ಮಾಡಿದೆ. ಏನ್ ಹೇಳ್ತೀರಿ ಮೊದಲನೇದಾಗಿ? ಫಸ್ಟ್ ರಿಯಾಕ್ಷನ್ ಏನ್ ನಿಮ್ದು? ನಾನು ಮೊದಲನೇದಾಗಿ ನನ್ನ ಫಸ್ಟ್ ರಿಯಾಕ್ಷನ್ ಹೇಳ್ತಾ ಇದ್ದೀನಿ ಮೇಡಮ್. ಏನು ಇವರು ಯುವ ನ್ಯಾಯ ಅಂತ ಹೇಳ್ತಾರ, ಯುವಕರಿಗೇನು ನ್ಯಾಯ ಮಾಡ್ಲಿಲ್ಲ. ಏನು ಪದವೀಧರರಿಗೆ ಚುನಾವಣೆ ಪೂರ್ವದಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಲ್ಲಪ್ಪ ನಿರುದ್ಯೋಗಿ ಪದವೀಧರರಿಗೆ ಅಂತ ಹೇಳಿ ಮೋಸ ಮಾಡಿ ಅಲ್ಲಿ ಯುವ ಅನ್ಯಾಯ ಮಾಡಿದಾರ. ಏನು ನಾಟ್ಯ ನ್ಯಾಯ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಮಹಿಳೆಯರ ಮೇಲೆ ಏನು ಈ ಒಂಟಮೂರಿ ಗಲಭೆ ಇರ್ಬೋದು, ಖಾನಾಪುರ ಗಲಭೆ ಇರ್ಬೋದು, ಹಾನಗಲ್ ಗಲಭೆ ಇರ್ಬೋದು, ಏನು ಈ ಸ್ತ್ರೀಯರ ಮೇಲೆ ಆಗ್ತಾ ಇರುವಂತ ಅತ್ಯಾಚಾರಗಳನ್ನ ಗಣನೆಗೆ ಮಾಡಿದ್ರೆ ನಾರಿಯರಿಗೆ ಏನು ನ್ಯಾಯ ಇಲ್ಲ, ಅಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತ ನಾನು ಬಯಸ್ತಾ ಇದ್ದೀನಿ. ಮತ್ತು ಕಿಸಾನ್ ವಿಚಾರವಾಗಿ ಏನು 4,000 ರೂಪಾಯಿ ಭಾಜಪ ಸರ್ಕಾರ ರಾಜ್ಯದಾಗ ಇವರಿಗೆ ಕೊಡ್ತಾ ಇತ್ತು, ಕಿಸಾನ್ ಸಮೃದ್ಧಿ ಸಮ್ಮಾನ್ ನಿಧಿ, ಅದನ್ನ ಸ್ಟಾಪ್ ಮಾಡಿದ್ರು. ಕಿಸಾನರಿಗೂ ಕೂಡ ಅನ್ಯಾಯ ಮಾಡಿದ್ರು. ಮತ್ತಿನ್ನು ಶ್ರಮಿಕರಿಗೆ ಉದ್ಯೋಗನೇ ಇಲ್ಲ. ಇನ್ನು ಸಮಾನತೆ ಪ್ರಶ್ನೆನೇ ಬರಂಗಿಲ್ಲ. ಇವರು ಕೆಲವೊಂದು ತುಷ್ಟೀಕರಣ ಮಾಡ್ಕೊಂಡು ಹೋಗ್ತಾ ಇದಾರೆ. ಇನ್ನು ಸಮಾನತೆ ನ್ಯಾಯ ಎಲ್ಲಿಂದ ಬಂತು ಅಂತ ನಾನು ಈ ಸಂದರ್ಭದಲ್ಲಿ ನಾನು ಸನ್ಮಾನ್ಯ ಕಾಂಗ್ರೆಸ್ ಪಕ್ಷದ ಅಧಿನಾಯಕರಿಗೆ ನಾನು ಕೇಳ ಬಯಸ್ತಾ ಇದ್ದೀನಿ. ಓಕೆ, ಎಸ್ ದರ್ಶನ್ ಅವರೇ, ಪಂಚ ನ್ಯಾಯ, ನ್ಯಾಯಪತ್ರ, ಯಾರಿಗೆ ನ್ಯಾಯ, ಎಲ್ಲಿಗೆ ನ್ಯಾಯ? ಸೊ ಯಾವ ರೀತಿಯಾಗಿದ್ದು ಹಾಗಾದ್ರೆ? ಈ ದೇಶ ಆಗ್ತಿರೋ ಅನ್ಯಾಯ ಆದ್ರೂ ಏನು ಹೇಳಿ? ಅನ್ಯಾಯದ ಬಗ್ಗೆ ಕೇಳಿದ್ರಿ. ಪಾಪ BJP ಅವರೇನೋ ಮಾತಾಡ್ತಾ ಇದ್ರು. ಎನಿವೆ, ಕಾಂಗ್ರೆಸ್ ಅಂದಿಂದ ಸ್ವಾತಂತ್ರ್ಯ ಬಂದಾಗಿಂದ ಇಲ್ಲಿ ತನಕ ದೇಶದ ಯುವಕರ, ಮಹಿಳೆಯರ, ರೈತರ, ಶ್ರಮಿಕ ವರ್ಗದವರ ಬದುಕು ಕಟ್ಟುವಂತ ಕೆಲಸ ಮಾಡಿದೆ. ಅದು ಸಾಕ್ಷಿಗುಡ್ಡೆ ನಮ್ಮ ಕಣ್ಮುಂದೆನೇ ಇದೆ. BJP ಅವರು ಹೇಳ್ತಾ ಇದ್ರು ಮಹಿಳೆಯರಿಗೇನು ರಕ್ಷಣೆ ಇಲ್ಲ ಅಂತ. ಮಣಿಪುರಕ್ಕೆ ಇವರ BJP ನಾಯಕರಿಗೆ ತಾಕತ್ತಿದ್ರೆ ಅಲ್ಲಿ ಹೋಗಿ ಬರಲಿ, ಅಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲಿ. ಹೆಣ್ಣು ಮಕ್ಕಳನ್ನ ಬೆತ್ತಲೆ ಮೆರವಣಿಗೆ ಮಾಡಿರ್ತಕ್ಕಂಥದ್ದು ನಾವು ಕಣ್ಣಾರೆ ಕಂಡಿದ್ದೀವಿ. ನಾವಿಲ್ಲಿ ನಾರಿಗೆ ನ್ಯಾಯ ಅಂತ ಹೇಳಿದ್ದೀವಿ. ಒಂದು ಹೆಣ್ಣು ಮಗಳಿಗೆ ವರ್ಷಕ್ಕೆ 1 ಲಕ್ಷ ಕೊಡ್ತೀವಿ ಅನ್ನುವಂಥ ಗ್ಯಾರಂಟಿಯನ್ನು ಹೇಳಿದ್ದೀವಿ. ಯಾಕೆಂದರೆ ಒಂದು ರಾಜ್ಯದಲ್ಲಿ ನಾವು ಮಹಿಳೆಯರಿಗೆ ವರ್ಷಕ್ಕೆ 12,000, 24,000, ತಿಂಗಳಿಗೆ 2,000ದಾಗೆ 12 ತಿಂಗಳಿಗೆ 24,000 ಭರವಸೆ ಕೊಟ್ಟಿದ್ವಿ, ನುಡಿದಂತೆ ನಡ್ಕೊಂಡಿದ್ವಿ. ಇನ್ನು ಯುವಕರ ಬಗ್ಗೆ ಮಾತಾಡೋದಕ್ಕೆ ಅವರಿಗೆ ಯಾವ ನೈತಿಕತೆ ಇದೆ? ಕೋವಿಡ್ ಸಂದರ್ಭದಲ್ಲಿ, ನೋಟ್ ಬ್ಯಾನ್ ಸಂದರ್ಭದಲ್ಲಿ ಈ ದೇಶದಲ್ಲಿ ಸಾವಿರಾರು ಕಂಪ್ನಿಗಳು ಮುಚ್ಚೋಗಿ ಉದ್ಯೋಗ ಇದ್ದವರು ಉದ್ಯೋಗ ಕಳ್ಕೊಂಡು ಬೀದಿಗೆ ಬಂದರು. ಮೋದಿಯವರ ಭಾಷಣದಲ್ಲಿ ವರ್ಷಕ್ಕೆ ಏನು 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು. ಎಷ್ಟು ಉದ್ಯೋಗಗಳನ್ನ ಅವರು ಕೊಟ್ಟಿದ್ದಾರೆ? ಅಚ್ಚೇ ದಿನ್ ಕೊಡ್ತೀವಿ ಅಂತಿದ್ರು. ನಾವು ಕಣ್ಣಾರೆ ಕಂಡಿದ್ದು ಬರೀ ಬುರಾದಿನ್. ಎಲ್ಲಿದೆ ಅಚ್ಚೇ ದಿನ್? ಹಾಗೇನೆ ಶ್ರಮಿಕ ವರ್ಗದವರಿಗೆ ನ್ಯಾಯ ಕೊಡ್ತೀವಿ ಅಂತ ಹೇಳಿದ್ದೀರಿ. ಮತ್ತೆ ಜಾತಿ ಗಣತಿ ಮಾಡಿ ಆ ಜಾತಿಗಳಿಗೆ ಆರ್ಥಿಕವಾಗಿ ಮುಂದೆ ಇಡೋದಿಲ್ಲ, ಅಕ್ಸೆಪ್ಟ್ ಮಾಡೋದಿಲ್ಲ. ಈಗ ಕರ್ನಾಟಕ ನಮ್ಗೆ ಇವತ್ತೇನು ಚಿಕ್ಕಮಂಗ್ಳೂರು, ಉಡುಪಿ ಲೋಕಸಭಾ ಅಭ್ಯರ್ಥಿ ಇದ್ದಾರೆ. ಸೊ ಅವರ ನೇತೃತ್ವದಲ್ಲೇ ಪ್ರತಿಯೊಂದು ಮನೆಗಳಿಗೆ ಹೋಗಿ ಆ ಗಣತಿ ಅಂದ್ರೆ ಹೇಗಿರ್ತದೆ ಅಂದ್ರೆ ಏನೋ ಮನೇಲಿ ಎಷ್ಟು ಜನ ಅಲ್ಲ, ಆ ಮನೆಯಲ್ಲಿರ್ತಕ್ಕಂಥ ಕೋಳಿಗಳಿಂದ ಹಿಡಿದು ಹಸುಗಳಿಂದ ಹಿಡಿದು ಅವರ ಕೃಷಿ ಭೂಮಿ ಎಷ್ಟಿದೆ. ಯಾಕೆಂದ್ರೆ ಇಲ್ಲಿ ಆರ್ಥಿಕ ಸಮಾನತೆಗೋಸ್ಕರ ಈ ಒಂದು ನ್ಯಾಯ ಅಂತ ನಾವು ಮಾಡಿರ್ತಕ್ಕಂಥದ್ದು. ಹಾಗೆ ಯುವಕರಿಗೆ ನಾವು ಯುವ ನಿಧಿ ಅಂತ ಸ್ಟೇಟಲ್ಲಿ ಪ್ರಾಮಿಸ್ ಮಾಡಿದ್ವಿ. ಯಾರು ಡಿಗ್ರಿ ಹೋಲ್ಡರ್ಸ್ ಇರ್ತಾರೆ ಅವರಿಗೆ 3,000, ಯಾರು ಡಿಪ್ಲೊಮಾ ಹೋಲ್ಡರ್ಸ್ ಇರ್ತಾರೆ ಅವ್ರಿಗೆ 1,500 ಕೊಡ್ತೀವಿ ಅಂತ. ಅದೇ ರೀತಿ ನಾವು ನಡ್ಕೊಂಡಿದ್ವಿ. ಹಾಗೆಯೇ ಕೇಂದ್ರದಲ್ಲಿ ಅವರಿಗೆ 1 ಲಕ್ಷದಷ್ಟು ಸಂಬಳ ಬರುವಂಥ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ವಿ. ಮತ್ತು ಶ್ರಮಿಕ ನ್ಯಾಯ ಅಂತ ನಮ್ಮ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಏನು ನರೇಗಾನ ತಗೊಂಬಂದು ಇವತ್ತು ಹಳ್ಳಿಗಳಲ್ಲಿ ಯಾವೊಂದು ಬೇಸಿಗೆ ಸಂದರ್ಭ ಇರ್ಬೋದು ಅಥವಾ ಉದ್ಯೋಗ ವಂಚಿತರಾಗಿರ್ತಾರೆ ಅವರಿಗೆ ನರೇಗಾದಲ್ಲಿ ಉದ್ಯೋಗ ಕೊಡುವಂತಹ ಒಂದು ಕಾರ್ಯಕ್ರಮ ಮಾಡಿದ್ವಿ. ಈಗ ಅದರಲ್ಲಿ ಪರ್ ಡೇ 400 ರೂಪೀಸ್ ಅವರಿಗೆ
ಶ್ರಮಿಕ ವರ್ಗದವರಿಗೆ ಕೊಡಬೇಕು ಅನ್ನುವಂಥದ್ದು ಮೇಡಮ್. Okay. ಇದೆಲ್ಲ ಜನಪರ ಇರ್ತಕ್ಕಂಥದ್ದು, ಜನರಿಗೋಸ್ಕರ ಇರ್ತಕ್ಕಂಥದ್ದು. ಆಯ್ತು ಸರ್, ಆಯ್ತು, ಓಕೆ, ಎಸ್. ನಾಗೇಂದ್ರ ಬಾಬು ಪ್ರಸಾದ್ ಸರ್ ಏನು ಹೇಳ್ತೀರಿ? ಸೊ ಹೇಳ್ತಾ ಇದ್ದಾರೆ ಮೊದಲೇದಾಗಿ ನಾವು ನ್ಯಾಯ ಪತ್ರ ಅನ್ಯಾಯ ಆಗ್ತಿದೆ, ಸೊ ಅಂಥವ್ರಿಗೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ, ಅಂದರೆ INDIA ಮೈತ್ರಿಕೂಟ ಅಧಿಕಾರಕ್ಕೆ ಬಂದರೆ ಈ ಎಲ್ಲ ಅಂಶಗಳನ್ನು ಕೂಡ ಜನರ ಮುಂದೆ ಇಡ್ತೀವಿ ಅಂತ. ನೋಡಿ ಮೇಡಮ್, ಮೊದಲನೇದಾಗಿ ಇವರಿಗೆ ಇವತ್ತು ಸರ್ಕಾರಗಳು ಚುನಾವಣೆಗಳು ಬಂದಂಥ ಸಂದರ್ಭದಲ್ಲಿ ಅನೇಕ ಕೆಲವು ಯೋಜನೆಗಳನ್ನು ಇದು ಮಾಡತಕ್ಕಂಥದ್ದು ಸರ್ವೇ ಸಾಮಾನ್ಯ, ಏನು ಘೋಷಣೆ ಮಾಡ್ತಕ್ಕಂಥದ್ದು. ನಾನೊಂದು ಮಾತು ಹೇಳ್ತಾ ಇದ್ದೀನಿ, ಕೇವಲ ಅಧಿಕಾರ ಪಡ್ಕೋಬೇಕು ಅನ್ನೋ ಒಂದೇ ಒಂದು ವಿಚಾರಕ್ಕೆ ಬೇಕಾಬಿಟ್ಟಿ ಯೋಜನೆಗಳನ್ನು ನಾವು ಘೋಷಣೆ ಮಾಡ್ತಕ್ಕಂಥದ್ದು ಎಷ್ಟು ಸತ್ಯ ಅಂತಕ್ಕಂಥದ್ದು ನಾನು ಹೇಳೋದಕ್ಕೆ ಬಯಸ್ತೀನಿ ಮೊದಲನೇದಾಗಿ. ಎರಡನೇದಾಗಿ ಕರ್ನಾಟಕ ರಾಜ್ಯದಲ್ಲಿ ನಾನು ಇವಾಗ ಅವ್ರನ್ನೇ ಕಾಂಗ್ರೆಸ್ ವಕ್ತಾರ ಅಂತ ಹೇಳ್ತಾ ಇದ್ದೀನಿ, ಕಳೆದ 1 ವರ್ಷಗಳಿಂದ ಕೂಡ ಶಾಶ್ವತ ಯೋಜನೆಗಳನ್ನು ಏನಾದರೂ ಜನಗಳಿಗೆ ಕೊಟ್ಟಿದ್ದೀರಾ ತಾವು? ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಶಾಶ್ವತ ಯೋಜನೆಗಳು ಕೊಟ್ಟರೆ ಮನುಷ್ಯನಿಗೆ ಮೀನು ತಿನ್ನೋದಲ್ಲ, ಮೀನು ಹಿಡಿಯೋದನ್ನು ಕಲಿಸ್ಕೊಡ್ಬೇಕು ಅಂತಕ್ಕಂಥದ್ದು ಕಾನೂನು ಇರ್ತಕ್ಕಂಥದ್ದು. ಮೀನು ಹಿಡಿಯೋದು ಕಲಿಸ್ಕೊಟ್ರೆ ಎಲ್ಲರೂ ಆಟೋಮೆಟಿಕಾಗಿ ಕೆಲಸ ಉದ್ಯೋಗಗಳನ್ನು ಕೊಡಿ, ಉದ್ಯೋಗಗಳು ಕೊಡಿಸ್ತಕ್ಕಂಥದ್ದು ನಿಮ್ಮ ಕರ್ತವ್ಯ ಮೊದಲನೇದಾಗಿ. ನೀವು ಅದನ್ನು ಬಿಟ್ಬಿಟ್ಟು ನಾವೆಲ್ಲ ಥರದ್ದು ಫ್ರೀ ಕೊಡ್ತೀವಿ ಅನ್ನೋದಾದರೆ ಶಾಶ್ವತ ಯೋಜನೆಗಳಿಗೆ ತುಂಬ ಪೆಟ್ಟು ಬೀಳುತ್ತೆ ಅಂತಕ್ಕಂಥದ್ದು ಒಂದು. ಆಮೇಲೆ ಆದಾಯ ಎಷ್ಟಿದೆ, ಉತ್ಪತ್ತಿ ಎಷ್ಟಿದೆ ಅದನ್ನು ಬಿಟ್ಬಿಟ್ಟು ನಾವು ಬರೀ ಫ್ರೀ ಯೋಜನೆಗಳಿಗೆ ಕೊಟ್ಕೊಳ್ಳೋದಾದರೆ ಜನಗಳು ಸರ್ಕಾರಗಳು ನಡೆಸೋದು ಹೇಗೆ? ಇವರು ಸ್ವಲ್ಪ ಅದ್ರ ಗಮನ ಬೇಡ. ಎಷ್ಟು ವರ್ಷಗಳು ಇವ್ರಿಗೆ ಅನುಭವ ಇದೆ, 40 ನಾವು ಸ್ವತಂತ್ರ ಬಂದಾಗಿಂದನೂ ದೇಶ ಎಷ್ಟು ವರ್ಷಗಳು ಇವ್ರು ಆಳಿದ್ರು, ಆವತ್ತಿಂದ ಇವ್ರುಗಳಿಗೆ ಇದೇನು ಗೊತ್ತಿರಲಿಲ್ವ? ಹಾಗಾದರೆ ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಪದೇ ಈ ರೀತಿ ಬೇಕಾಬಿಟ್ಟು ಕೇವಲ ಅಧಿಕಾರಕ್ಕೋಸ್ಕರ ಕೆಲವು ಯೋಜನೆಗಳನ್ನು ಘೋಷಣೆ ಮಾಡಿ ಜನಗಳಿಗೆ ಒಂದು ರೀತಿ ಅವ್ರಿಗೆ ಒಂದು ಮೂಗಿಗೆ ತುಪ್ಪ ಸವರ್ತಕ್ಕಂಥ ಕೆಲಸಗಳು ಮಾಡ್ತಾ ಇರ್ತಕ್ಕಂಥದ್ದು ಒಂದು. ಆಮೇಲೆ ಅಭಿವೃದ್ಧಿ ಇಲ್ಲ ಮೇಡಮ್, ಹೆಚ್ಚು ಕಮ್ಮಿ ಅಭಿವೃದ್ಧಿ ಇಲ್ಲದೆ ಇರೋಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಳೆದ 1 ವರ್ಷದಲ್ಲಿ ಕಾಂಗ್ರೆಸ್ ವಕ್ತಾರರು ಶಾಶ್ವತ ಯೋಜನೆಗಳನ್ನ ಏನು ಮಾಡಿದ್ದಾರೆ ಅಂತಕ್ಕಂಥದ್ದು ಈಗ ಬಹಿರಂಗಪಡಿಸಬೇಕಾಗುತ್ತೆ. ಮತ್ತು ಇನ್ನೊಂದು ಮಾತು ನಾನು ಏನು ಹೇಳ್ತಿದ್ದೀನಿ ಅಂತಂದರೆ, ಯಾವೊಂದು ಬಡ ಹೆಣ್ಣುಮಕ್ಕಳಿಗೆ 1 ಲಕ್ಷ ರೂಪಾಯಿವರೆಗೂ ಒಂದು ವರ್ಷಕ್ಕೆ ಅಂತಕ್ಕಂಥ ಮಾತನ್ನು ಘೋಷಣೆ ಮಾಡ್ತಿದ್ದಾರೆ. ದಯಮಾಡಿ ಕಾಂಗ್ರೆಸ್ ವಕ್ತಾರರೇ, ದೇಶದಲ್ಲಿ ಬಡ ಹೆಣ್ಮಕ್ಳು 40 ಕೋಟಿ ಜನ ಇದ್ದಾರೆ. ನಿಮ್ಮ ಬಡ್ಜೆಟ್ 1 ವರ್ಷದ ಎಷ್ಟಿದೆ? ಈ 40 ಕೋಟಿ ಜನಕ್ಕೆ ನೀವೇನಾದರೂ ಈ ಯೋಜನೆಗಳನ್ನು ತರೋದಾದರೆ ಎಲ್ಲಿಂದ ನೀವು ಹಣ ತರ್ತೀರಾ? ಇಂಥ ಎಲ್ಲ ಯೋಚನೆಗಳಿಲ್ಲದೇ ಏಕಾಏಕಿ ಕೆಲವು ಘೋಷಣೆಗಳು ಮಾಡಿಬಿಟ್ಟು ಜನಗಳಿಗೆ ಬರೀ ಕೇವಲ ಅಧಿಕಾರಕ್ಕೋಸ್ಕರ ಇವ್ರುಗಳು ಮಾಡ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ನಾನೊಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇವತ್ತಿನವರೆಗೂ ಕೂಡ ಮೇಡಮ್ 5 ಗ್ಯಾರಂಟಿಗಳು ಕೊಟ್ಟರು ಇವರು. 5 ಗ್ಯಾರಂಟಿಗಳಲ್ಲಿ ನೋಡಿ, ಕೇಂದ್ರದಿಂದ 5 kg ಅಕ್ಕಿ ಕೊಡ್ತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಇವತ್ತು ನಮ್ಮ ತೆರಿಗೆ ಇದೆ, ಉಚಿತವಾದಂಥ ಬಸ್ಗಳು ಕೊಡ್ತಾ ಇದ್ದಾರೆ ಮೇಡಮ್. ಅದನ್ನು ಹೆಣ್ಮಕ್ಳಿಗೆ ಉಚಿತ ಬಸ್ ಕೊಡೋಂಥ ಸಂದರ್ಭದಲ್ಲಿ ಬಡವ್ರಿಗೆ ಮಾಡಬೇಕಾಗಿತ್ತು, ಎಲ್ರಿಗೂ ಮಾಡಿದ್ದಾರೆ. ಹಾಗಾದ್ರೆ ಟ್ಯಾಕ್ಸ್ ಕಟ್ಟೋರ್ಗೂ ಕೂಡ ನೀವು ಉಚಿತವಾಗಿ ಬಸ್ಗಳು ಕಳಿಸ್ತಾ ಇದ್ದೀರಾ, ಅದರ ಅರ್ಥ ಏನಾಗಾದ್ರೆ? ಆಮೇಲೆ ಇದು ನಮ್ಮ ತೆರಿಗೆ ಹಣನ ನೀವು ಬೇಕಾಬಿಟ್ಟು ಪೋಲ್ ಮಾಡ್ತಕ್ಕಂಥದ್ದಲ್ಲ. ಅದಕ್ಕೆ ನಾವು ಏನು ತೆರಿಗೆ ಕಟ್ಟಿದ್ದೀವಿ, ಆ ತೆರಿಗೆ ಕಟ್ಟಿರ್ತಕ್ಕಂಥದಕ್ಕೆ ನಮಗೆ ರಿಟರ್ನ್ಸ್ ಬರೋದಕ್ಕೆ ಕೆಲವು ಶಾಶ್ವತ ಯೋಜನೆಗಳನ್ನು ಹಾಕೋಬೇಕು. ಸುಮ್ಮನೆ ನಾವು ಘೋಷಣೆ ಮಾಡಿದ್ದೀವಿ ಅಧಿಕಾರಕ್ಕೋಸ್ಕರ ನಾವು ಹೆಂಗಾದ್ರೂ ಮಾಡಿ ಕೇಂದ್ರದಲ್ಲಿ ಅಧಿಕಾರ ಇಟ್ಕೋಬೇಕು ಅನ್ನೋದಕ್ಕೋಸ್ಕರ ಕೇವಲ ಯೋಜನೆಗಳನ್ನು ಘೋಷಣೆ ಮಾಡೋದಾದ್ರೆ ಈ ದೇಶದ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು BY ವಿಜೇಂದ್ರ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ. ಏನು ಆ ಟ್ವೀಟ್ ನಲ್ಲಿ ಏನಿದೆ? ತಾವು ಅಧಿಕಾರಕ್ಕೆ ಬರೋದಿಲ್ಲ ಅನ್ನೋದನ್ನ ಖಾತ್ರಿಪಡಿಸಿಕೊಂಡೇ ಹಳಿ ಇಲ್ಲದ ರೈಲನ್ನ ಬಿಡ್ತಾ ಇದ್ದೀರಿ ಅಂತ ಹಳಿ ಇಲ್ಲದ ರೈಲು ಬಿಡುವ ಪ್ರಣಾಳಿಕೆಯನ್ನ ಕಾಂಗ್ರೆಸ್ ಬಿಡುಗಡೆ ಮಾಡಿದೆ. ಪ್ರಣಾಳಿಕೆಯ ಅಂಶಗಳು ದೇಶದ ಅಭಿವೃದ್ಧಿಗೂ ಪೂರಕ ಅಲ್ಲ, ಸುರಕ್ಷತೆಗೂ ಪೂರಕ ಅಲ್ಲ. ನಾಗರಿಕ ಸಮಾಜವನ್ನು ಸಂರಕ್ಷಿಸುವ ಯಾವ ಭರವಸೆಗಳು ಈ ಪ್ರಣಾಳಿಕೆಯಲ್ಲಿಲ್ಲ. ಮುಗ್ಧ ಮತದಾರರನ್ನ ದಿಕ್ಕು ತಪ್ಪಿಸಿ ಅಧಿಕಾರ ಲಪಟಾಯಿಸುವ ಅಂಶಗಳನ್ನು ಒಳಗೊಂಡ ಬೆನ್ನೆಲುಬಿಲ್ಲದ ಪ್ರಣಾಳಿಕೆ ಆಗಿದೆ. ರಾತ್ರಿ ಕಂಡ ಬಾವಿಯಲ್ಲಿ ಹಗಲು ಬೀಳುವಷ್ಟು ನಮ್ಮ ದೇಶದ ಮತದಾರರು ಮೂರ್ಖರಲ್ಲ ಅನ್ನುವ ಸತ್ಯ ಕಾಂಗ್ರೆಸ್ ಅರಿತುಕೊಂಡಿದ್ದರೆ ಸತ್ವವಿಲ್ಲದ ಈ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತಾ ಇರಲಿಲ್ಲ. ಬದ್ಧತೆ, ಸಿದ್ಧತೆ, ಕಾಳಜಿ ಇಲ್ಲದ ವಿವೇಕರಹಿತರು ಸಿದ್ಧಪಡಿಸಿರುವ ಈ ಪ್ರಣಾಳಿಕೆ ಕಾಂಗ್ರೆಸ್ ಪಕ್ಷ ಬರುವ ಚುನಾವಣೆಯಲ್ಲಿ ಅಂದರೆ ಓಕೆ ನೋಡೋಣ
ಈ ಒಂದು ಟ್ವೀಟ್ ಏನು ಮಾಡಿದ್ದಾರೆ ಇದು ಕಂಪ್ಲೀಟ್ ಆಗಿ ಇದರಲ್ಲಿ ಹುರುಳಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಏನು ಮಾತನಾಡಿದ್ದಾರೆ BY ವಿಜಯೇಂದ್ರ ಅವರು. ಸೊ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಾದರೆ ಸರ್, ಮೊದಲನೇದಾಗಿ ಏನು ಹೇಳ್ತೀರಿ AAP ಅವರು? ಅಂದರೆ ನೀವೆಲ್ಲ ಮೋದಿ ಗ್ಯಾರಂಟಿ ಅಂತ ಅಂದ್ಕೊಂಡು ಹೋಗ್ತಾ ಇದ್ದಾರೆ BJP ಅವರು. ಸೊ INDA ಅವರು ಈಗ ನ್ಯಾಯಪತ್ರ, ಇದು ಕೇವಲ ಕಾಂಗ್ರೆಸ್ದ ಅಥವಾ ಇಡೀ ಮೈತ್ರಿಕೂಟದ ಪ್ರಣಾಳಿಕೆನಾ? ಪ್ರತಿ ಮೈತ್ರಿಕೂಟದ ಪ್ರಣಾಳಿಕೆ ಆಗಿದೆ. ಯಾಕಂದ್ರೆ ಕಳೆದ ಬಾರಿ ಮೋದಿ ಅವರು ಏನಂದ್ರಂದ್ರೆ, ನಾವು 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀರಿ ಅಂದ್ರು. 2 ಕೋಟಿ ಉದ್ಯೋಗ ಎಲ್ಲಿ ಸೃಷ್ಟಿಯಾಗಿದೆ ಮೇಡಮ್? ಯುವಕರು ಇನ್ನೂ 70% ಅಷ್ಟು ಉದ್ಯೋಗ ಇಲ್ಲ ಮೇಡಮ್ ಇವತ್ತು ಯುವಕರಿಗೆ. ಯುವಕರು ನರಳ್ತಾ ಇದ್ದಾರೆ. ಮತ್ತೆ ಕಪ್ಪು ಹಣ ನಾನು 100 ದಿನದಲ್ಲಿ ತರ್ತೀನಿ ಅಂದ್ರು. ಕಪ್ಪು ಹಣ ಎಲ್ಲಿ ತಂದ್ರು ಮೇಡಮ್? ತಂದಿಲ್ಲ. ಅದರಲ್ಲೂ ಕರ್ನಾಟಕದಲ್ಲಂತೂ ಕೋವಿಡ್ ಟೈಮಲ್ಲಂತೂ ತುಂಬ ಅನಾಹುತಗಳಾಗಿದೆ. ಬಡವರಂತೂ ಅದನ್ನು ಮರೆಯಲ್ಲ ಮೇಡಮ್. ಎಷ್ಟು ಜನ ಹಿಂಗೆ ಮಾಡಿದ್ದಾರೆ ಇವರು ಅಂತ ಅದನ್ನಂತೂ ಮರೆಯಲ್ಲ. ಅದಲ್ಲದೆ ಕೋವಿಡ್ ಟೈಮಲ್ಲೇ ಇನ್ನೊಂದು ಏನಂದರೆ, ವಿ ಫೈಟ್ ಅಗೇನ್ಸ್ಟ್ ಕರಪ್ಷನ್, ವಿ ಫೈಟ್ ಅಗೇನ್ಸ್ಟ್ ಇನ್ಫ್ಲೇಷನ್ ಅಂತ ಹೇಳಿದ್ರು. ರೈತರಿಗೆಲ್ಲ ನಾವು ಡಬಲ್ ಪೇ ಬರಂಗೆ ಮಾಡ್ತೀರಿ ಅಂದರು ವರ್ಷಕ್ಕೆ. ಎಲ್ಲಿ ಮೇಡಮ್? ಇವತ್ತು ಬರಗಾಲ ಬಂದಿದೆ, ರೈತರೆಲ್ಲ ಸಾಯ್ತಾ ಇದ್ದಾರೆ. ಅವ್ರ ಕಣ್ಣೀರು ಎಲ್ಲಿ ಒರೆಸ್ತಾ ಇದ್ದೀರಾ ಮೇಡಮ್ ನೀವು? ಓಕೆ ಎಸ್ ಸರ್. ಈಗ ಒಂದು ಕಡೆ BJP ಅವರು ಏನು ಅಂತಂದರೆ, ನಾವು ನೋಡ್ತಾ ಇದ್ದೀವಿ ಮೋದಿಯವರ ಒಂದು ಗ್ಯಾರಂಟಿ ಮೇಲೇ ನಾವು ಹೋಗ್ತೀವಿ. ಸೊ ಈ ದೇಶದ ಕಾರ್ಮಿಕರಿಗೆ, ಮಹಿಳೆಯರಿಗೆ, ಬಡವರಿಗೆ, ರೈತರಿಗೆ ಎಲ್ಲರಿಗೂ ಕೂಡ ಮೋದಿ ಗ್ಯಾರಂಟಿ ಒಂದೇ, ಮೋದಿ ಒಬ್ಬರೇ ಗ್ಯಾರಂಟಿ ಅನ್ನುವಂಥ ನಿಟ್ಟಿನಲ್ಲಿ ನೀವು ಹೋಗ್ತಾ ಇದ್ದೀರಿ. ಇನ್ನೊಂದು ಆರೋಪ ಏನು ಅಂತಂದರೆ, ನೀವು ಕೊಟ್ಟಂತಹ ಭರವಸೆಗಳನ್ನು ಈಡೇರಿಸೇ ಇಲ್ಲ ಅನ್ನುವಂಥದ್ದು ಒಂದು ಆರೋಪ ಇದೆ. ಇದಕ್ಕೇನು ಹೇಳ್ತೀರಿ ಸರ್? ಸತ್ಯನಾರಾಯಣ ಹೇಮಾದ್ರಿ ಅವರೇ. ನೋಡಿ ಮೇಡಮ್, ಏನು ಮೋದಿ ಕಿ ಗ್ಯಾರಂಟಿ ಅನ್ನುವಂಥದ್ದು, ನಾವು ಏನು ನಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಆರ್ಟಿಕಲ್ 370 ಬಗ್ಗೆ ಕೊಟ್ಟಿದ್ವಿ, ಮತ್ತು ರೈತರ ಆದಾಯ ವೃದ್ಧಿಗೆ, ರೈತರ ಹಿತ ಕಾಪಾಡುವಂತ ಒಂದು ವಿಚಾರ ಕೊಟ್ಟಿದ್ವಿ, ರಾಮ ಮಂದಿರದ ಕೊಟ್ಟಿದ್ವಿ. ಈ ಎಲ್ಲ ವಿಚಾರಗಳನ್ನು ನಾವು ಅನುಷ್ಠಾನ ಮಾಡಿರುವಂತದ್ದು, ನುಡಿದಂತೆ ನಡೆದಿದ್ದೇವೆ ಅನ್ನುವಂಥದಕ್ಕೆ ಒಂದು ಉದಾಹರಣೆ. ಇದು ಒಂದು ಭಾಗ. ಈಗ ಇನ್ನೊಂದು ಭಾಗದಲ್ಲಿ ನೋಡಿ, ಏನು ರೈತರಿಗೆ ಕಿಸಾನ್ ಸಮ್ಮಾನ್ ನಿಧಿ ಅಂತೇಳಿ 6,000 ರೂಪಾಯಿ ಕೊಡೋದ್ರಿಂದ ರೈತರ ಬೇಸಿಕ್ ಅಮ್ಯುನಿಟಿಗಳಿಗೆ ಅದು ಉಪಯೋಗ ಆಗ್ತಾ ಇರುವಂತದ್ದು ಒಂದು. ಏನು ಈ ಕೋವಿಡ್ ಲಿಂದ ಹಿಡಿದು 80 ಕೋಟಿ ಜನರಿಗೆ ಆಹಾರ ಭದ್ರತೆ ಕಾನೂನಡಿಯಲ್ಲಿ 2028 ಉಚಿತ ಅಕ್ಕಿ ಕೊಡುವಂತ ಒಂದು ಯೋಜನೆ ಕೇಂದ್ರ ಸರ್ಕಾರದ್ದು. ಏನು ತ್ರಿವಳಿ ತಲಾಕ್ ನಾವು ತೆಗಿತೀವಿ ಅನ್ನುವಂಥದ್ದು ನಮ್ಮ ಇದ್ರಾಗ ಕೊಟ್ಟಿದ್ವಿ, ಅದನ್ನು ಕೂಡ ನೆರವೇರಿಸಿದ್ವಿ. ಇವತ್ತು ತ್ರಿವಳಿ ತಲಾಕ್ ತೆಗೆದು ಹಾಕಿರೋದ್ರಿಂದ ಆ ತಲಾಕ್ ಸಂಖ್ಯೆಗಳಲ್ಲಿ 97% ಕೆಳಗಡೆ ಬಂದು ಹೋಗಿದೆ. ಇವುಗಳಿಗೆ ನಾವು ಮೋದಿ ಗ್ಯಾರಂಟಿ ಅಂತ ಹೇಳ್ತಾ ಇದ್ದೀವಿ. ಯಾವ್ದೋ ಗಾಳಿಯಲ್ಲಿ ಗುಂಡು ಹೊಡಿತಾ ಇಲ್ಲ. 50 ಕೋಟಿ ಜನಧನ ಖಾತೆಗಳಾದವು. ಯಾವ ಹೆಣ್ಣು ಮಕ್ಕಳು ಏನು ಬ್ಯಾಂಕಿನ ಬಡವ ಜನತೆ ಬ್ಯಾಂಕಿನ ಮೆಟ್ಲು ಏರೋದು ಕಷ್ಟ ಇತ್ತು, ಆ ಬಡ ಜನರ ಮನೆಗೆ ಬ್ಯಾಂಕಿನ ಅಧಿಕಾರಿಗಳು ಹೋಗಿ ಇವತ್ತು ಜನಧನ ಖಾತೆಗಳನ್ನು ಮಾಡಿಕೊಂಡು, ಏನು ನಮ್ಮ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಕಲ್ಪನೆ ಇತ್ತು ಅಂತ್ಯೋದಯ, ಈ ದೇಶದ ಕಟ್ಟಕಡೆಯ ಪ್ರಜೆಗೆ ನಮ್ಮ ಈ ದೇಶದ ಯೋಜನೆಯ ಎಲ್ಲವೂ ಸೇರ್ಬೇಕು ಅನ್ನುವಂತ ಒಂದು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅನ್ನುವಂಥದ್ದನ್ನ ಜಾರಿಗೆ ತಂದಂತವರು ನಮ್ಮ ಮೋದಿಯವರು. ಇದುವರೆಗೂ ಸುಮಾರು 40 ಲಕ್ಷ ಕೋಟಿಗೂ ಜಾಸ್ತಿ ಹಣ ನೇರವಾಗಿ ಫಲಾನುಭವಿಗಳ ಖಾತೆಗೆ ಸೇರ್ತಾ ಇದೆ. ಓಕೆ, ಈಗ ಕಾಂಗ್ರೆಸ್ ಅಲ್ಲ ಸರ್, ಕಾಂಗ್ರೆಸ್ ಕೂಡ ಪ್ರಣಾಳಿಕೆಯಲ್ಲಿ ಒಂದಷ್ಟು ಅಂಶಗಳನ್ನು ಏನ್ ಸೇರಿಸಿದೆ. ಸೊ ಅಂದ್ರೆ ಮಹಿಳಾ ಮೀಸಲಾತಿಯಿಂದ ಅದ್ರ ಬಗ್ಗೆ ಹೇಳ್ತೀನಿ. ಇವತ್ತು ನ್ಯಾಯಕ ದಸ್ತಾವೇಜ ಆಗ್ತತಿ ಅನ್ನುವಂಥದ್ದನ್ನ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ಇವತ್ತು ತಮ್ಮ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡ್ತಾ ಹೇಳ್ತಾ ಇದಾರ. ಇದು ನ್ಯಾಯಕ ದಸ್ತಾವೇಜ್ ಹೇಗಾಗತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಕೇವಲ ಅನ್ಯಾಯ. ಏನು ಇವರು ರಾಜಸ್ಥಾನದಾಗ ಚುನಾವಣೆ ಪೂರ್ವದಲ್ಲಿ ಸನ್ಮಾನ್ ರಾಹುಲ್ ಗಾಂಧಿ ಅವರು ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳ್ಬಿಟ್ರು. ಆದ್ರೆ 5 ವರ್ಷದ ಅವರ ಅಧಿಕಾರಾವಧಿಯಲ್ಲಿ 1 ರೂಪಾಯಿ ಮಾಡಲಿಲ್ಲ. ರೈತರು ಬಡ್ಡಿ ಸಮೇತ ಮತ್ತೆ ಅವರ ಹಣ ಕಟ್ಟುವಂತ ಪರಿಸ್ಥಿತಿ ನಿರ್ಮಾಣ ಆಯ್ತು. ಇವರ ತಪ್ಪು ಒಂದು ಗ್ಯಾರಂಟಿಗೋಸ್ಕರನೇ ಇವತ್ತು ರಾಜಸ್ಥಾನದಾಗ ಇವರು ಸರ್ಕಾರ ಕಳ್ಕೊಂಡ್ರು. ಇಲ್ಲಿ ರಾಜ್ಯದಾಗೂ ನಿಮ್ಗೆ ನಾನು ಹೇಳ ಬಯಸ್ತಾ ಇದ್ದೀನಿ. ಇವ್ರು ಮತ್ತೆ ಇನ್ನೊಂದು ಹೇಳಿದ್ರ ಘೋಷಣೆ, ಏನು ನಫರತ್ ಕಿ ದುನಿಯಾ ಮೇ ಮೊಹಬ್ಬತ್ ಕಿ ದುಕಾನ್ ಅಂತ ಹೇಳಿದ್ರು. ಈ ಮೊಹಬ್ಬತ್ ಅನ್ನೋದು ದುಕಾನ್ದಾಗ ಸಿಗುವಂತದಲ್ಲ ಮೇಡಮ್. ಇದು ಓಕೆ ಆಯ್ತು ಸರ್, ಆಯ್ತು ಮಾತಾಡ್ತೀನಿ ಸರ್, ಲೈನಲ್ಲಿ ರೀ. ಆಯ್ತು ಮಾತಾಡ್ತೀನಿ ಸರ್. ನೋಡ್ತಾ ಇದೀವಿ ಕಾಂಗ್ರೆಸ್ ನ್ಯಾಯ ಮಂತ್ರ ಜಪಿಸ್ತಾ ಇದೆ, ನ್ಯಾಯ ಪತ್ರವನ್ನ ಹೊರಡಿಸುವ ಮೂಲಕ ಅಂತ ಹೇಳಿ. ಎಸ್ ದರ್ಶನ್ ಅವರೇ, ಈಗಷ್ಟು ವಿಜೇಂದ್ರ ಅವರ ಟ್ವೀಟ್ ಅನ್ನ ಗಮನಿಸಿದ್ವಿ. ಸೊ ಇದು ಯಾವುದು ಹುರುಳಿಲ್ಲ, ಇದರಲ್ಲಿ ಅಂಥದೂ ಇಲ್ಲ ಆಯ್ತಾ, ಕುರುಡುತನದಿಂದ ಒಂದು ರೀತಿಯಾಗಿ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಅಷ್ಟೇ ಅಂತ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದ್ರೆ ಏನು ಹೇಳ್ತೀರಿ ಅದಕ್ಕೆ? ಮೇಡಮ್, ಆ್ಯಕ್ಚುಲಿ
ಕಾಂಗ್ರೆಸ್ ಇಲ್ಲಿ ತನಕ ಏನೇನು ಹೇಳಿದೆ ಅದನ್ನ ಮಾಡಿದೆ ಅಂತ ನಾನು ಪ್ರಾರಂಭದಲ್ಲಿ ಹೇಳಿದೆ. ಮಾನ್ಯ ವಿಜಯೇಂದ್ರರವರು ಯಂಗ್ ಬ್ಲಡ್ ಯಂಗ್ ಎನರ್ಜಿ ಈಗಷ್ಟೇ BJPಯ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಅವ್ರಿಗೆ ಈ ಮುಖೇನ ನಾನು ಕೇಳೋದಂದರೆ, ಸ್ವಾಮಿ ತಮ್ಮದು ಒಂದು ಬಜೆಟು ಪ್ರಣಾಳಿಕೆ ಭಾಷಣ ಘೋಷಣೆ BJP ಮಾಡಿತ್ತಲ್ಲ, ಮೊನ್ನೆ BJPಯವರೇನು ಟ್ವೀಟ್ ಮಾಡಿದ್ದಾರೆ, ಜನ್ಧನ್ ಯೋಜನೆ ಅಂದರು. ಏನು ಅಕೌಂಟ್ ಓಪನ್ ಮಾಡಿದ್ರಿ, ಕೊನೆ ಪಕ್ಷ ಅಲ್ಲಿಗೆ ಆರ್ಥಿಕ ಒಂದು ಭದ್ರತೆಯನ್ನು ಕೊಡಲಿಲ್ಲ. ಇನ್ನೊಂದು ಹಾಕಿದ್ದಾರೆ ಮೇಕ್ ಇನ್ ಇಂಡಿಯಾ ಅಂತ. ಮೇಡ್ ಇನ್ ಇಂಡಿಯಾ ಅಂತ ಇಂಡಿಯನ್ ಪ್ರಾಡಕ್ಟ್ಸ್ ವರ್ಲ್ಡ್ ವೈಡ್ ಹೋಗ್ತಾ ಇತ್ತು. ಮೇಕ್ ಇನ್ ಇಂಡಿಯಾ ಅಂತ ಮೇಡ್ ಇನ್ ಇಂಡಿಯಾ ಹೆಸರು ಬದಲಾಯಿಸಿದ್ರು ಹೊರತು ಯಾವ ಪ್ರಾಡಕ್ಟ್ ಬಂತು ಅಂತ ಅವರೇ ಹೇಳಬೇಕು. ಇನ್ನು ಸ್ವಚ್ಛ ಭಾರತ್ ಅಂತ ಹೇಳಿದರು. ಸ್ವಚ್ಛ ಭಾರತ್ ಹೆಸರಲ್ಲಿ ಎಲ್ಲಿ ಯಾವ ಥರ ಸ್ವಚ್ಛ ಆಗಿದೆ ಅನ್ನೋದು ಗೊತ್ತಿಲ್ಲ. ಸ್ವಚ್ಛ ಆಗ್ತಿರೋದು ಯಾರು ಅಂತಂದರೆ ಭ್ರಷ್ಟಾಚಾರದ ಆರೋಪ ಹೊತ್ತಿರೋರು ವಾಷಿಂಗ್ ಪೌಡರ್ ನಿರ್ಮಾ ಅಂತೇಳಿ BJPಗೆ ಹೋದ್ಮೇಲೆ ಸ್ವಚ್ಛ ಆಗ್ತಿದ್ದಾರೆ. ಬಟ್ ಭಾರತನ ಅವ್ರು ಯಾವ ರೀತಿ ಸ್ವಚ್ಛ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. 100 ಸ್ಮಾರ್ಟ್ ಸಿಟಿ ಯೋಜನೆ ಅಂತ ಅವರೇ ಟ್ವೀಟ್ ಮಾಡಿದ್ದಾರೆ. ತುಮಕೂರು ಇನ್ನೂ ಧೂಳಿನ ಸಿಟಿಯಾಗಿ ಹೋಗಿದೆ, ಅದು ಯಾವ ರೀತಿ ಸ್ಮಾರ್ಟ್ ಸಿಟಿಯಾಗಿ ಪರಿವರ್ತನೆ, ಅವ್ರದ್ದು ಚುನಾವಣಾ ಭರವಸೆ ಇದು ಹಿಂದೆ ಮಾಡಿರ್ತಕ್ಕಂಥದ್ದು. ಸ್ಕಿಲ್ ಇಂಡಿಯಾ ಅಂತ ಹೇಳಿದ್ದಾರೆ. ಸ್ಕಿಲ್ ಇಂಡಿಯಾದಲ್ಲಿ ಅದೆಷ್ಟು ಜನರ ಕೌಶಲ್ಯ ಅಭಿವೃದ್ಧಿಯನ್ನು ಅವರು ಮಾಡಿದ್ದಾರೆ ಅಂತ ಅವರೇ ಹೇಳಬೇಕು. ಉಜ್ವಲ್ ಯೋಜನೆ ಅಂತ ಅಂದರೆ ಗ್ಯಾಸಿನ ಸಬ್ಸಿಡಿ ಗ್ಯಾಸ್ ರೇಟ್ನ ತಗೊಂಡೋಗಿ 1200 ರೂಪಾಯಿ ಕೂರಿಸಿರ್ತಕ್ಕಂಥವ್ರು ಮಹಾನುಭಾವರು. ಇದ್ದು ಸಬ್ಸಿಡಿನೂ ಕಿತ್ತಾಕಿದ್ದಾರೆ. ಆಯಿತಾ? ಸೊ ಹಾಗೇನೆ ಸ್ಟಾರ್ಟಪ್ ಇಂಡಿಯಾ ಅಂತೇಳ್ಬಿಟ್ಟು ಇರೋ ಕಂಪ್ನಿಗಳೇ ಮುಚ್ಕೊಂಡು ಹೋಗ್ತಾ ಇದ್ದಾವೆ. ಎಲ್ಲಿಂದ ಹೊಸದಾಗಿ ಸ್ಟಾರ್ಟಪ್ ಮಾಡಿದ್ದಾರೆ, ಅದ್ರ ಒಂದು ಉದಾಹರಣೆ ಅವರಿಂದ ಕೊಡೋದಕ್ಕಾಗುತ್ತಾ ಅಂಥೇಳಿ. ಬೇಟಿ ಬಚಾವೋ ಬೇಟಿ ಪಡಾವೋ ಅವರ ಒಂದು ಪ್ರಣಾಳಿಕೆ, ಮಣಿಪುರದೇ ಒಂದು ಉದಾಹರಣೆ ಸಾಕು. ಹೆಣ್ಣು ಮಕ್ಕಳಿಗೆ ಅವರು ಯಾವ ರೀತಿ ರಕ್ಷಣೆಯನ್ನು ಕೊಡ್ತಾರೆ, ಹಸ್ರತ್ ಉನ್ನಾವೋ ಘಟನಾವಳಿ ಬರಬೇಕು. ಅಲ್ಲಲ್ಲ ಮೇಡಮ್, ಅವ್ರದ್ದು ಟ್ವೀಟ್ ಮಾಡಿದ್ದಾರೆ, ನಿಮ್ಮ ಪ್ರಣಾಳಿಕೆ ಬಗ್ಗೆ ಟ್ವೀಟ್ ಮಾಡಿದ್ದಾರೆ. ಆಯ್ತಾ? ಮಹಿಳೆಯರಿಗೆ ಸರ್ಕಾರಿ ಉದ್ಯೋಗಗಳಲ್ಲಿ 50% ಮೀಸಲಾತಿ, ಪ್ರತಿ ಬಡ ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಕೊಡ್ತೀವಿ ವರ್ಷಕ್ಕೆ ಅನ್ನೋದು, ಇದೆಲ್ಲ ಅಷ್ಟು ಈಸಿ ಥಿಂಗ್ 100% ಮೇಡಮ್. ಹಿಂಗೆ ಮತ್ತೆ ಯಾವ ತರ ಮೇಡಮ್, ನೀವೊಬ್ರು ಹೆಣ್ಮಗಳು. ಇವತ್ತು ಈ ಭಾರತದಲ್ಲಿ ಹೆಣ್ಣು ರಾಷ್ಟ್ರಪತಿನೂ ಆಗಿದ್ದಾರೆ, ಹೆಣ್ಣು ಪ್ರಧಾನಿ ದೇಶದಲ್ಲಿ ಮೋದಿಯವರು ಮೀಸಲಾತಿ ಘೋಷಣೆ ಮಾಡ್ತಿದ್ದಂಗೆ ನಿಮಗೆ ಈ ಐಡಿಯಾ ಬಂತ? ಹೆಂಗೆ ಅದಕ್ಕಿಂತ ಮುಂಚೆ ಮೀಸಲಾತಿ ಬಗ್ಗೆ ನಿಮಗೆ ಯಾವುದೇ ಇದಿರ್ಲಿಲ್ವಾ ಅಂತ? ಅಥವಾ ಇಲ್ಲಿ ರಾಜ್ಯದಲ್ಲೂ ಕೂಡ ಎಕ್ಸಿಕ್ಯೂಟ್ ಮಾಡಬಹುದಾಗಿತ್ತಲ್ಲ ಹಂಗಿದ್ರೆ, ದೂರಾಲೋಚನೆ ಇದ್ದಿದ್ರೆ? ಮೇಡಮ್, ನಮ್ದು ಒಳ್ಳೆ ಆಲೋಚನೆ, ದುರಾಲೋಚನೆ ಇಲ್ಲ, ಒಳ್ಳೆ ದುರಾಲೋಚನೆ ಅನ್ಲಿಲ್ಲ ನಾನು, ದೂರದ ಆಲೋಚನೆಗಳು. ಮೇಡಮ್, ತಾವು ಒಬ್ರು ಹೆಣ್ಣು, ಒಳ್ಳೆ ವಿಷಯಗಳು ಬಂದಾಗ ನಾವು ತಗೊಳ್ತೀವಿ ಸರ್. ಯಾಕಂದ್ರೆ ಶಕ್ತಿ ಯೋಜನೆ ಮಾಡಿದ್ವಿ, ಸ್ವಾಗತ ಮಾಡಿದ್ವಿ ನಾವು. ಸೊ ಒಂದಷ್ಟು ಅಟ್ಲೀಸ್ಟ್ ನೀವು ಅನ್ನಭಾಗ್ಯ ಅಂದ್ರಿ, ಅಕ್ಕಿ ಕೊಡ್ಲಿಲ್ಲ. ಆಯ್ತಾ? 5 kg ಸೆಂಟ್ರಲ್ ಇಂದ ಕೊಡ್ತಾ ಇದ್ದಾರೆ, ದುಡ್ಡು ಕೊಡ್ತಾ ಇದ್ದೀರಿ ನೀವು. ಅದನ್ನ ಬಿಟ್ರೆ ಅದ್ರ ಮೇಲೆ 10 kg ಕೊಡ್ತಾ ಇಲ್ಲ. ಸೊ ಅದು ಒಂದು ಸುಳ್ಳು. ಸೊ ನೀವು ಪ್ರಶಂಸೆ ಮಾಡಿದಾಗಲೂ ತಗೋಬೇಕು. ಆಯ್ತು ಸರ್, 1 ಲಕ್ಷ ರೂಪಾಯಿ ಒಂದು ಬಡ ಕುಟುಂಬಕ್ಕೆ ಕೊಡ್ತೀವಿ ಅಂದ್ರೆ, ಸೊ ಯಾಕೆ ಎಕನಾಮಿಕಲಿ ಅಷ್ಟು ಯೋಚನೆ ಮಾಡದೆ ಪ್ರಣಾಳಿಕೆಯನ್ನ ಮಾಡಿರ್ತಾರೆ? ಹೇಗೆ ಸಾಧ್ಯ ಆಗುತ್ತಿದ್ದು ಸರ್ ಇನ್ ಪ್ರಾಕ್ಟಿಕಲಿ? ಈಗ ನೀವು ಏನ್ ಹೇಳಕ್ ಹೊರಟಿದ್ದೀರಿ ಹಾಗಾದ್ರೆ? ಈಗ ನಿಮ್ಮ ಅಭಿಪ್ರಾಯ ಏನು? ಈಗ ಅವ್ರು ಇಷ್ಟೆಲ್ಲ ಕೊಟ್ಟಿಲ್ಲ ಅಂತಕ್ಕಂಥದ್ದು ತಾವು ಲಿಸ್ಟ್ ಹೇಳ್ತಾರೆ. ನಿಮ್ಮ ಅಭಿಪ್ರಾಯ ಏನು? ನೀವ್ ಏನ್ ಹೇಳಕ್ ಹೊರಟಿದ್ದೀರಾ ಇವಾಗ ಹಾಗಾದ್ರೆ? ಮೇಡಮ್, ಅವರು ಕೊಟ್ಟಿಲ್ಲ ನಾವು ಕೊಟ್ಟಿಲ್ಲ ಅಂತ ಏನಾದ್ರು ನಿಮ್ಮ ಅಭಿಪ್ರಾಯ ಇದೆಯಾ? ನಾವು ಕೊಟ್ಟು ಗೊತ್ತು ಕಿತ್ಕೊಂಡು ಗೊತ್ತಿಲ್ಲ. ಅಲ್ಲ, ಈಗ ನಿಮ್ಮ ಇದನ್ನ ಹೇಳ್ತಾ ಇರೋದು ಒಂದು ನಿಮಿಷ. ಬಡ ಮಹಿಳೆಯರಿಗೆ ನೀವು ವರ್ಷಕ್ಕೆ 1 ಲಕ್ಷ ಕೊಡೋದಾದ್ರೆ 40 ಕೋಟಿ ಜನ ಬಡ ಮಹಿಳೆಯರಿದ್ದಾರೆ. ನಿಮ್ಮ ಬಡ್ಜೆಟ್ ಎಷ್ಟು ಅವ್ರು ಕೊಡ್ತಾ ಇರ್ತಕ್ಕಂಥ ಅದ್ರಲ್ಲಿ ಹೋದ್ರೆ ಹಣ ದೇಶದ ಅಭಿವೃದ್ಧಿಗೆ ಎಲ್ಲ ಆಗುತ್ತೆ. ಹಾಗಾದ್ರೆ ಅದ್ರಿಗೆ ಉತ್ತರ ಕೊಡ್ಬೇಕಲ್ಲ ನೀವು. ಹಾಗಾದ್ರೆ ಕರ್ನಾಟಕದ ಬಜೆಟ್, ಕರ್ನಾಟಕದ ಹೇಳ್ತೀನಿ 3,72,000 ಕೋಟಿ ಬಜೆಟ್. ಅದರಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು 59,000 ಕೋಟಿಯನ್ನ ಇಟ್ಟಿದ್ವಿ. ನೀವ್ ಹೇಳಿದ್ರಿ ಅಕ್ಕಿ ಕೊಟ್ಟಿದ್ದೀರಾ ಅಂತ. ಕೇಂದ್ರ ಸರ್ಕಾರ ಹೇಳ್ತು ನಾವು ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು. ಆ ಒಂದು ಯೋಜನೆ ಬಂದು UPA ಗೌರ್ಮೆಂಟ್ ಮನಮೋಹನ್ ಸಿಂಗ್ ಅವರು ಇದ್ದಾಗ ಆಹಾರ ಭದ್ರತಾ ಯಾವ ಗೌರ್ಮೆಂಟ್ ಇರುತ್ತೆ ಕ್ರೆಡಿಟ್ ತಗೊಳ್ತಾರೆ ಅಲ್ವಾ? ಯೋಜನೆ ನೀವು ಮಾಡಿರಬಹುದು, ಮುಂದುವರಿಸುವಂತಹ ಆಲೋಚನೆ ಆಸಕ್ತಿ ಇರಬೇಕಲ್ಲ. ಈಗ ಇದೇ ರಾಜ್ಯದಲ್ಲಿ ಈಗ ರೈತರಿಗೆ 4,000 ರೂಪಾಯಿ ರಾಜ್ಯದಿಂದ ಕೊಡ್ತಾ ಇದ್ರಪ್ಪ, ಕಿಸಾನ್ ಸಮ್ಮಾನ್ ಅಂತ. ನೀವು ಬಂದ್ಮೇಲೆ ಸ್ಟಾಪ್ ಮಾಡ್ಲಿಲ್ವಾ?
ಹಂಗೆ ಕೇಳ್ತಾ ಇಲ್ಲ. ಮುಂದುವರಿಸುವಂತಹ ಆಲೋಚನೆ ಇದೆಯಾ ಇಲ್ವಾ? ಸೊ ಈಗ ಅವರು ಮುಂದುವರಿಸ್ತಾ ಇದ್ದಾರೆ ಕೇಂದ್ರದಿಂದ ಯೋಜನೆಯನ್ನ, ಯಾಕಂತಂದ್ರೆ ಅದು ಫುಡ್ ಸೆಕ್ಯೂರಿಟಿ ಬಿಲ್ ತೆಗೆದುಕೊಂಡು ಬಂದಂತಹ ಸಂದರ್ಭದಲ್ಲಿ, ಸೊ ಹಾಗಾಗಿ ಮುಂದುವರಿಸಬೇಕು, ಹಸಿವು ಮುಕ್ತ ಭಾರತ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೀವೇ ತಂದಿದ್ರು ಕೂಡ ಅದನ್ನ ಮುಂದುವರಿಸುವ ಆಲೋಚನೆ ಇದೆಯಲ್ಲ, ಅದಕ್ಕಾದ್ರೂ ಇದ್ ಮಾಡ್ಬೇಕಲ್ವಾ? ಸರಿ ಆಯ್ತು. ಈಗ ಅಲ್ಲ 5 kg ಬರ್ತಾ ಇದೆಯಲ್ಲ ಸರ್, 5 kg ಎಲ್ಲಿಂದ ಬರ್ತಿದೆ? ನೀವು ಕೊಡ್ತಿದ್ದೀರಾ? 5 kg ನೀವು ಕೊಡ್ತಿದ್ದೀರಾ? ನಾವು ಅವ್ರನ್ನ ಕೇಳಿದ್ವಿ, ಕೇಳಿ ಅವರು ಈಗ ನೀವು 10 kg ಕೊಡ್ತೀವಿ ಅಂದ್ರಲ್ಲ, 10 kg 5 kg ಯಾರು ಕೊಡ್ತಿದ್ದಾರೆ? 5 kg ನಾವು ಕೊಡ್ತಾ ಇರೋದು. ಕೇಂದ್ರಕ್ಕೆ ನಾವು ಕೇಳಿದ್ವಿ, ನೀವು ಕೊಡ್ತಾ ಇಲ್ಲ, ಅಕ್ಕಿ ಕೊಡಿ, ಅಕ್ಕಿ ಕೊಡಿ ಅಂತ ಕೇಳಿದ್ರೆ ನಾವು ಅಕ್ಕಿ ಕೊಡೋಕ್ಕಾಗಲ್ಲ ಅಂದ್ರು. ಕೊಡೋಕ್ಕಾಗಲ್ಲ ಅಂದ್ರು. ಕೇಂದ್ರದವರು 29 ರೂಪಾಯಿ ಕೆಜಿ ಅಕ್ಕಿ ಕೊಡ್ತೀವಿ ಅಂತ ವ್ಯಾಪಾರ ಮಾಡಿದ್ರು ಹೊರತು ಅವ್ರನ್ನ ಫ್ರೀ ಆಗಿ ಕೊಡ್ತಿಲ್ಲ. ಜನರನ್ನ ಕ್ಯೂ ಅಲ್ಲಿ ದಯವಿಟ್ಟು ನೀವು ಮಾಹಿತಿ ಇಲ್ಲ. 5 kg ಕೊಡ್ತಾ ಇರೋದು ಕೇಂದ್ರ ಸರ್ಕಾರ. ಈಗ ದಯವಿಟ್ಟು ಅದನ್ನ ಮಾಡ್ಕೊಂಡು ಡಿಸ್ಕರೆನ್ಸ್ ಮಾಡಬೇಡಿ. ಕೊಡ್ತೀವಿ, ಅಮೃತಕಲ್ ಯೋಜನೆ ಅಂತ ಹೇಳಿದ್ರು. ಏನಾಯ್ತು ಸ್ವಾಮಿ? 100 ಕೋಟಿ ಏನಾಯ್ತು? ಯಾವ ರೈತರ ಸಾಲ ಮನ್ನಾ ವಿಷಯದಲ್ಲಿ ಇವತ್ತು ಇವರು ಮೇಡಮ್ ಒಂದು ನಿಮಿಷ, ರೈತರ ಸಾಲ ಮನ್ನಾ ವಿಷಯ ಎಲ್ಲಿಂದ ತರ್ತೀರಿ ದುಡ್ಡು? ನಾನು ನಿಮಗೆ ಉದಾಹರಣೆ ಕೊಟ್ಟಿದ್ದು ಒಂದು ರಾಜ್ಯದ್ದು. ಕರ್ನಾಟಕ ರಾಜ್ಯದ ಬಜೆಟ್ ನಲ್ಲಿ ನಾವೇನು ಘೋಷಣೆ ಮಾಡಿದ್ವಿ, ಮಹಿಳೆಯರಿಗೆ 2,000 ಕೊಡ್ತೀವಿ, ವರ್ಷಕ್ಕೆ 24,000 ಕೊಡ್ತೀವಿ ಅಂತ. ಎಷ್ಟು ತಿಂಗಳು ಬಂತು ಮೇಡಮ್? 92% ಜನಗಳಿಗೆ ತಲುಪಿದೆ. 92% ಜನಗಳಿಗೆ ತಲುಪಿದೆ. ತಲುಪಿದೆ, ಬಟ್ ಎಷ್ಟು ತಿಂಗಳು ತಲುಪ್ತು? 2 ತಿಂಗಳು 3 ತಿಂಗಳು? ಇಲ್ಲ ಇಲ್ಲ, ಇಟ್ ಈಸ್ ನಿಂತಿಲ್ಲ. ಕಾಂಗ್ರೆಸ್ ವಕ್ತಾರರಿಗೆ ಒಂದು ಕ್ವಿಕ್ ಆಗಿ ಹೇಳಿ ಸರ್, ಕ್ವಿಕ್ ಆಗಿ ಹೇಳಿ. ಸತ್ಯನಾರಾಯಣ ಹೇಮಾದ್ರಿ ಅವ್ರು ಹೇಳಿ ಸರ್, ನೀವೇ ಹೇಳಿ, ಏನು ಹೇಳಬೇಕು ಅನ್ಕೊಳ್ತಿದ್ರಿ, ಹೇಳಿ ಕ್ವಿಕ್ ಆಗಿ. ಹೌದು ಮೇಡಮ್, ನಾನು ಪ್ರಥಮತಃ ಒಂದು ಮಣಿಪುರದ ವಿಚಾರನ 2-3 ಸಾರಿ ಅವರು ಪ್ರಸ್ತಾಪ ಮಾಡಿದ್ರು. ಅದಕ್ಕೊಂದು ಸ್ಪಷ್ಟೀಕರಣ ಕೊಡಬಯಸ್ತಾ ಇದ್ದೀನಿ, ನಂತರ ಗ್ಯಾರಂಟಿ ವಿಚಾರಕ್ಕೆ ಮಾತನಾಡ್ತಾ ಇದ್ದೀನಿ. ಏನು ಮಣಿಪುರ ವಿಚಾರವಾಗಿ ಕಾಂಗ್ರೆಸ್ ಪಕ್ಷ ಏನು ಈ ಇಂಡಿ ಒಕ್ಕೂಟ ಪಾರ್ಲಿಮೆಂಟ್ ಸಭೆ ಕರೆಯುವಂತೆ ಒಂದು ಒತ್ತಾಯ ಮಾಡಿದಾಗ ಸನ್ಮಾನ್ಯ ಪ್ರಧಾನಮಂತ್ರಿಗಳು, ಈ ದೇಶದ ಗೃಹ ಮಂತ್ರಿಗಳು ವಿಶೇಷ ಅಧಿವೇಶನ ಕರೆದು ಏನು ಮಣಿಪುರ ವಿಚಾರವಾಗಿ ಒಂದು ದಿವಸ ಅದಕ್ಕೆ ಚರ್ಚೆಗೆ ಅವಕಾಶ ಕೊಟ್ಟು ಉತ್ತರ ಕೊಡುವಾಗ ಏನು ನಮ್ಮ ಗೃಹ ಮಂತ್ರಿಗಳು ಸವಿಸ್ತಾರವಾಗಿ ಉತ್ತರ ಕೊಡ್ತಾ ಹೋಗ್ತಾರ, ಮುಂದೆ ಪ್ರಧಾನಮಂತ್ರಿಗಳು ಮಾತಾಡ್ತಾ ಇದಾರ. ಆ ಸಂದರ್ಭದಲ್ಲಿ ಈ ಇಂಡಿ ಒಕ್ಕೂಟ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಲೋಕಸಭೆಯಿಂದ ಪಲಾಯನವಾದ ಮಾಡ್ತಾ ಇದಾರ, ಅಲ್ಲಿ ಹೊರಟೋಗ್ತಾರ ಲೋಕಸಭೆಯಿಂದ ಆಚೆ. ಏನು ಪುನಃ ಅಲ್ಲಿ ಲೋಕಸಭೆಯಲ್ಲಿ ಚರ್ಚೆಗೆ ಪಲಾಯನ ಮಾಡ್ತಾರ, ಇಲ್ಲಿ ರಸ್ತೆಗಳ ಮೇಲೆ ಬಂದು ಮಣಿಪುರ 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 ಅಂತ ಹೇಳ್ತಾ ಇದಾರ. ಎಲ್ಲಾ ಅಂಶಗಳಿಗೂ ನಿಮಗೆ ಉತ್ತರ ಕೊಡ್ತಾ ಹೋದ್ರೆ ನನ್ನ ಟಾಪಿಕ್ ಚರ್ಚೆ ಆಗಬೇಕು ಸರ್ ಇಲ್ಲಿ, ಅದ್ರ ಬಗ್ಗೆ ಹೇಳ್ತೀರಾ ಅಂತ ಅನ್ಕೊಂಡು ನಾನು ನಿಮಗೆ ಅವಕಾಶ ಕೊಟ್ಟೆ. ಓಕೆ, ನಾಗೇಂದ್ರ ಪ್ರಸಾದ್ ಸರ್ ಏನೋ ಹೇಳ್ಬೇಕು ಅನ್ಕೊಂಡಿದ್ದೀರಾ, ಪ್ಲೀಸ್ ಹೇಳಿ ಸರ್. ಸರ್ 1 ಸೆಕೆಂಡ್ ಹೋಲ್ಡ್ ಆನ್. ನಾಗೇಂದ್ರ ಪ್ರಸಾದ್ ಸರ್ ಮಾತಾಡ್ತೀನಿ. ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಯಾವೊಂದು ಮ್ಯಾನಿಫೆಸ್ಟೋ ಬಿಡುಗಡೆ ಮಾಡುವಂತ ಸಂದರ್ಭದಲ್ಲಿ ಕೆಲವು ವಿಚಾರಗಳನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ತೆಲಂಗಾಣ ಮಾದರಿಯಲ್ಲಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ದಯವಿಟ್ಟು ಅಲ್ಲಿ ಉಚಿತ ಬಸ್ಗಳನ್ನು ಬಿಟ್ಟ ನಂತರ ತೆಲಂಗಾಣದಲ್ಲಿ ಸರಿಸುಮಾರು 25ರಿಂದ 30 ಜನ ಆಟೋ ಚಾಲಕರುಗಳ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಒಂದು ಸತ್ಯ ಸತ್ಯ ಇದು ನಡೆದಿರೋದು. ಆಮೇಲೆ ನಿಮಗೆ ಒಂದು ಮಾತು ಹೇಳ್ತಾ ಇದ್ದೀನಿ, ಪೂರ್ತಿ ಕೇಳಿ ನನ್ನ ಮಾತನ್ನ. ನಾನು ಯಾವುದೇ ಕಾರಣಕ್ಕೂ ಸತ್ಯವನ್ನು ಹೇಳ್ತಾ ಇದ್ದೀನಿ. ಭಾರತ ದೇಶದ ಸಾಲ 1,800 ಕೋಟಿ ಆಗಿದೆ. ನನ್ನ ಮಾತನ್ನು ಕೇಳಿ ಪೂರ್ತಿ. ನೀವು ಇವತ್ತು ಒಂದು ವಾರ್ಷಿಕ ಬಡ್ಜೆಟ್ ಎಷ್ಟಿದೆ ಕರ್ನಾಟಕದಲ್ಲಿ ಅಂತಕ್ಕಂಥದಕ್ಕೆ ತೆಲಂಗಾಣದಲ್ಲಿ ಎಷ್ಟಿದೆ ಅಂತಕ್ಕಂಥ 75% ತೆಲಂಗಾಣ ಒಂದು ಬಡ್ಜೆಟ್ ನಲ್ಲಿ ಫ್ರೀ ಬೀಸ್ ಕೊಡ್ತಾ ಇದ್ದೀರಾ. ಶಾಶ್ವತ ಅಭಿವೃದ್ಧಿಗಳ ಬಗ್ಗೆ ಒಂದು ನಿಮಿಷ ಉಚಿತ ಅಲ್ಲ ಮೇಡಮ್, ಕೇಳಿ. ಇವತ್ತು ಬೆಂಗಳೂರಲ್ಲಿ ಕುಡಿಯಕ್ಕೆ ನೀರಿಲ್ಲ, ಶಾಶ್ವತ ನೀರಾವರಿ ಯೋಜನೆಗಳ ಬಗ್ಗೆ ನಾನು ನಿಮ್ಗೆ ಉದಾಹರಣೆ ಕೊಡ್ತಾ ಇದ್ದೀನಿ. ಬೆಂಗಳೂರಲ್ಲಿ ಇವತ್ತು ಕುಡಿಯಕ್ಕೆ ನೀರಿಲ್ಲ. ಸನ್ಮಾನ್ಯ ದೇವೇಗೌಡರು ಯಾವ ಪಾರ್ಲಿಮೆಂಟ್ ಅಲ್ಲಿ ಇದೇ ವಿಚಾರದ ಬಗ್ಗೆ ಮಾತನಾಡುವಂತ ನಿಮ್ಗೆ ದಯವಿಟ್ಟು ರಾಜಕಾರಣದಲ್ಲಿ ದಿನನಿತ್ಯ ಮಳೆ ನೀರು ಸಂಗ್ರಹಣ ಬಿಟ್ಟಲ್ಲ ತಮಿಳುನಾಡಿಗೆ ನೀರು
ಮಾಡಬೇಕಾಗಿತ್ತು. ಅದು ನೀವು follow up ಮಾಡಲೇಬೇಕು. ಸುಪ್ರೀಂ ಕೋರ್ಟ್ ಒಂದೇ ಒಂದು ಪ್ರತಿಭಟನೆ ಮಾಡಿಲ್ಲ ಮೇಡಮ್ ಇವರು. ರೈತರಿಗೋಸ್ಕರ ಒಂದೇ ಒಂದು ಪ್ರತಿಭಟನೆ ಮಾಡಿಲ್ಲ. ಆ ಕಾನೂನು ಮೀರಿ ಯಾರು ಏನು ಮಾಡೋದಕ್ಕಾಗಲ್ಲ. ಕಾನೂನು ಮೀರಿ ಯಾರು ಏನು ಮಾಡೋದಕ್ಕಾಗಲ್ಲ. ಒಂದ್ ನಿಮಿಷ ಸರ್, ಒಂದ್ ಸೆಕೆಂಡ್ ಸರ್, ವಿಷಯಾಂತರ ಬೇಡ. ನವೀನ್ ಅಯ್ಯರ್ ಅವ್ರೆ, ಈಗ ವಿಚಾರಕ್ಕೆ ಬರೋಣ. ಒಂದ್ ಸೆಕೆಂಡ್ ಸರ್, ಒಂದ್ ನಿಮಿಷ. ಈಗ ಆಯ್ತು ಜಾತಿ ಗಣತಿ ಎಲ್ಲಾ ರಾಜ್ಯದಲ್ಲೂ. ಅಲ್ಲ ರೀ, ಜಾತಿ ಗಣತಿ ಮಾಡಿರೋದನ್ನ ಎಕ್ಸಿಕ್ಯೂಷನ್ ಮಾಡೋದಕ್ಕಾಗ್ತಾ ಇಲ್ಲ ನಿಮ್ ಕೈಲಿ. ಮಾಡಿರೋದು ಕೋಟಿ ಕೋಟಿ ಜನರ ದುಡ್ಡು ಖರ್ಚು ಮಾಡಿದೀರಿ. ಈಗ ಬಂದ್ಬಿಟ್ಟು ಗಣತಿ ಎಲ್ಲಾ ರಾಜ್ಯದಲ್ಲೂ ಜಾತಿ ಗಣತಿ ಮಾಡ್ತೀವಿ ಅಂತಿದ್ದೀರಲ್ಲ, ಏನ್ ಮಾಡ್ತಾ ಇದ್ದೀರಾ? ಆಯ್ತು, ಈಗ ಜಾತಿವಾರ ಮತ್ತೆ ದೇಶವನ್ನ ಒಡೆಯೋದಕ್ಕೆ ನೋಡ್ತಾ ಇದ್ದೀರಾ? ಒಂದ್ ಸೆಕೆಂಡ್ ಹೇಳಿ, ಏನ್ ಹೇಳೋದೇನಂದ್ರೆ, ಇವತ್ತು ನಾವೊಂದು 50 ಪೈಸಾ ಚಾಕ್ಲೇಟ್ ತಗೊಂಡ್ರು ನಾವು ಟ್ಯಾಕ್ಸ್ ಕಟ್ತೀವಿ ಮೇಡಮ್. ಏನೇ ತಗೊಂಡ್ರು ಟ್ಯಾಕ್ಸ್ ಕಟ್ತೀವಿ. ಹೌದು ಸರ್. ತೆರಿಗೆ ದುಡ್ಡು ಜನರಿಗೆ ಸೇರ್ಬೇಕು ಮೇಡಮ್. ನಮ್ಮ ತೆರಿಗೆ ನಮ್ಮ ಹಕ್ಕು. ಅದನ್ನ ಫ್ರೀ ಬೀಸ್ ಅಲ್ಲ ಮೇಡಮ್. ತೆರಿಗೆ ದುಡ್ಡು ಜನರಿಗೆ ಕಾಂಗ್ರೆಸ್ನವರು ಫ್ರೀ ಬೇಸ್ ಅಂತ ಯಾಕೆ ಹೇಳಿದ್ರು? ಉಚಿತ ಅಂದ್ರೆ ಜನರಿಗೆ ಅದು ಬಂದ್ಬಿಟ್ಟು ಪಂಚ್ ಲೈನ್ ಮಾಡಿದಾರೆ ಮೇಡಮ್, ಅಷ್ಟೇ ಮೇಡಮ್. ಆದ್ರೆ ಜನರ ದುಡ್ಡು ಜನರಿಗೆ ತಲುಪಿಸ್ತಾರೆ ಮೇಡಮ್. ಆಯ್ತು ಸರ್, ಈಗ ನಿಮಿಷ ಸರ್, ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಿದ್ದೀರಲ್ಲ, ಎಲ್ಲಿಂದ ತರ್ತೀರಿ ದುಡ್ಡು ನೀವು? ಹಂಗಾರೆ ಈಗ ಅಯ್ಯೋ ದೇಶದ ಮೇಲೆ ಸಾಲ ಹೊರಿಸ್ಬಿಟ್ರು ಅಂತಿದ್ದೀರಲ್ಲ, ನೀವು ಇನ್ನೊಂದು ಸಾಲವನ್ನ ಡಬಲ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಆ ದುಡ್ಡಲ್ಲೇ ನಾವು ಜನರಿಗೆ ಎಷ್ಟು ಸಾಲ ಮಾಡಬೇಕು? ನಿಮ್ ಬಡ್ಜೆಟ್ ಎಷ್ಟು, ಈ ಉಚಿತಗಳಿಗೆ ಹೋಗ್ತಕ್ಕಂಥದ್ದು ಎಷ್ಟು, ಶಾಶ್ವತ ಯೋಜನೆಗಳು ನೀವು ಮಾಡ್ತಾ ಇರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಎಷ್ಟು ಅಂತ ಹೇಳಿ ನೋಡೋಣ. ನಮ್ಮ ಪ್ರಣಾಳಿಕೆ ಹೇಳಿದಿರಲ್ಲ, ನಾವು ಅವಾಗ ಹೇಳ್ತೀರಿ. ನಾವು ನಾನು ಕೇಳ್ತಾ ಇರ್ತಕ್ಕಂಥ ಕೇಂದ್ರ ಸರ್ಕಾರದವರು 183 ಕೋಟಿ ಸಾಲ ಮಾಡಿದ್ದಾರೆ. ಅದ್ರದ್ದು ಏನಾದ್ರು ಉತ್ತರ ಕೊಟ್ರೆ ನೀವು? ಕೊಡ್ತೀನಿ ಉತ್ತರ, ಕೊಡ್ತಾ ಇದ್ದೀನಿ. ನೋಡಿ, ಈ ದೇಶದಲ್ಲಿ ಕಳೆದ 9 ವರ್ಷಗಳಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ ಬಂದಂತಹ ಸಂದರ್ಭದಲ್ಲಿ ಅನೇಕ ಶಾಶ್ವತ ಯೋಜನೆಗಳಾಗಿರ್ತಕ್ಕಂಥ ಸತ್ಯ. ಬಿಡುಗಡೆ ಮಾಡಿರೋ ಪ್ರಣಾಳಿಕೆ ಬಗ್ಗೆ ಮಾತಾಡ್ತಾ ಇದೀವಿ. ಅವರು ಬಿಡುಗಡೆ ಮಾಡಿದಾಗ ಅದ್ರ ಬಗ್ಗೆ ಮತ್ತೆ ಮಾತಾಡೋಣ. ಪ್ರಣಾಳಿಕೆಯಲ್ಲಿ ನ್ಯಾಯ ಪತ್ರದಲ್ಲಿ ಏನ್ ಹೇಳಿದಾರೋ ಆ ಜನರಿಗೆ ತಲುಪಿಸುವಂತ ಕಾರ್ಯನೇ ಮಾಡೋದಕ್ಕೋಸ್ಕರ ಆ ಪತ್ರವನ್ನ ಬಿಡುಗಡೆ ಮಾಡಿದ್ದಾರೆ. ದುಡ್ಡು ತರ್ತೀರಿ ಮೇಡಮ್, ತೆರಿಗೆ ದುಡ್ಡು ಮೇಡಮ್. ಶಾಶ್ವತ ಯೋಜನೆ ಮಾಡ್ತೀರಿ ಸ್ವಾಮಿ? ಎಲ್ಲಿ ಮಾಡ್ತೀರಾ ಸರ್ ನೀವು? ಅದನ್ನೇ ನಾನು ಕೇಳ್ತಾ ಇದ್ದೀನಿ. ಅವಾಗಿಂದ ಮೇಡಮ್ ಅವರು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಎಲ್ಲಿ ತರ್ತೀರಾ ಅಂತ ಹೇಳ್ಬೇಕಲ್ಲ. ಇದು ಒಂದು ಸೈಂಟಿಫಿಕಲಿ ಕೇಳಬೇಕಾದ ಪ್ರಶ್ನೆ. ಪ್ರತಿಯೊಬ್ಬ ಮತದಾರರು ಕೂಡ ಆಯ್ತಪ್ಪ ನಮ್ಗೆ ಇಷ್ಟೆಲ್ಲ ಕೊಡ್ತೀರಲ್ಲ, ನಮ್ ದುಡ್ಡಲ್ಲೇ ಕೊಡ್ತೀರಾ, ಯಾವ ತರ ಅಲೋಕೇಶನ್ ಮಾಡ್ತೀರಾ ಅನ್ನೋ ಒಂದು ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ. ಈಗ ಕಾಂಗ್ರೆಸ್ ಪಕ್ಷ ನೀವು ಫ್ರೀ ಬೀಸ್ ಕೊಟ್ಟಾಗ್ಲೂ ಕೂಡ ಇದನ್ನ ಕೇಳಿದ್ರು, ನಾವು ಕೊಡ್ತೀವಿ ಅಂತ ಹೇಳಿದ್ರಿ. ಅದರಲ್ಲಿ ಈಗ ಈ ಒಂದು ನಿಜಕ್ಕೂ ಈ ಕೊಟ್ಟಂತಹ ಪ್ರಣಾಳಿಕೆಯನ್ನ ಈಡೇರಿಸಬೇಕು ಅಂತಂದ್ರೆ ನಿಮಗೆ ಗೊತ್ತು ಎಷ್ಟರ ಮಟ್ಟಿಗೆ ಹೊರೆ ಆಗುತ್ತೆ ಅಂತ. ಹಂಗಂದಾಗ ಆಬ್ವಿಯಸ್ಲಿ ಒಂದಷ್ಟು ಕತ್ರಿ ಬೀಳೋದಂತೂ ಗ್ಯಾರಂಟಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾ ಜನ, ಅಥವಾ ಹೇಗೆ? ಮೇಡಮ್, ನಾನು ಟೆಕ್ನಿಕಲಿಗಿಂತ ವಾಸ್ತು ಅಂಶ ಹೇಳ್ತೀನಿ. ಈ ಉಚಿತ ಕೊಡೋದು, ಉಚಿತ ಪಡೆಯೋದು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಆಗ್ತಾ ಇದೆ. ನೋಡಿ, ಕಾಂಗ್ರೆಸ್ ಸ್ವಾತಂತ್ರ್ಯ ಬಂದಾಗ ನಮ್ಮ ಬಜೆಟ್ನ ಗಾತ್ರ ಅಥವಾ ಮನಮೋಹನ್ ಸಿಂಗ್ ಅವರು ಇರೋ ತನಕ ಗಾತ್ರ, ಈ ಬಗ್ಗೆ ನಾವು ನೋಡ್ತಾ ಹೋದರೆ ಮೇಡಮ್, ಉಚಿತ ಅನ್ನುವಂಥದ್ದು ಇವತ್ತು ಏನು ಘೋಷಣೆ ಮಾಡಿದ್ದೀವಲ್ಲ, ಸದೃಢ ಭಾರತ ಕಟ್ಟಬೇಕಾದ್ರೆ ಎಷ್ಟೆಲ್ಲ ಉಚಿತ ಕೊಟ್ಟಿದ್ದೀವಿ. ಉದಾಹರಣೆ, ಹುಟ್ಟೋ ಮಗುವಿನ ಆಸ್ಪತ್ರೆ ಉಚಿತವಾದ ಟ್ರೀಟ್ಮೆಂಟ್, ಅಂಗನವಾಡಿಗೆ ಹೋದಾಗ ಉಚಿತ, ಅಲ್ಲಿ ಫುಡ್ ಕೊಟ್ಟಿದ್ದು ಉಚಿತ. ನೆಕ್ಸ್ಟ್ ಅವರು ಹೈಯರ್ ಪ್ರೈಮರಿ, ಹೈಯರು ಮತ್ತು ಕಾಲೇಜು, ಪದವಿ ಮತ್ತು ಸ್ನಾತಕೋತ್ತರ ಪ್ರತಿಯೊಂದು ಉಚಿತವಾಗಿ ಕೊಟ್ಟಿದ್ದು. ಅದಾದಮೇಲೆ ಸರ್ಕಾರಿ ಸಂಸ್ಥೆಗಳನ್ನ ಕಟ್ಟಿದ್ವಿ, ಅಲ್ಲಿ ಅವರಿಗೆ ಸಂಬಳ ಕೊಡೋದಿರ್ಬೋದು. ಅದಾದಮೇಲೆ ಮಹಿಳೆಯರಿಗೆ ವಿಧವಾ ವೇತನ ಆಗಿರ್ಬೋದು ಅಥವಾ ಹಿರಿಯರ ವೇತನ ಆಗಿರ್ಬೋದು, ಎಲ್ಲದನ್ನೂ ಕೊಟ್ಟಿದ್ವಿ. ಯಾವುದು ಹೊಸದಲ್ಲ. ಅಷ್ಟೊಂದು ಕೊಡಬೇಕಾದ್ರೇ ಈ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಸದೃಢವಾಗಿ ತಗೊಂಬಂದು ನಮ್ಮ ದೇಶದ ಮೇಲೆ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಅವರ ಕೊನೆ ಆಗೋ ತನಕ 55 ಲಕ್ಷ ಕೋಟಿ ಸಾಲ ಆಗಿತ್ತು. ಆಯಿತು, ಈ ಕಾಂಗ್ರೆಸ್ನವ್ರು ಸಾಲ ಮಾಡಿದ್ರು, ಈ ಕಾಂಗ್ರೆಸ್ನವ್ರು ದೇಶದ ಮೇಲೆ ಸಾಲ ಹೊರಿಸಿದ್ರು ಅಂತ BJP ಹೇಳಿದ್ರಲ್ವಾ. ನರೇಂದ್ರ ಮೋದಿಯವರು 10 ವರ್ಷದಲ್ಲಿ ಸುಮಾರು 1,30,000 ಕೋಟಿಯಷ್ಟು ಸಾಲವನ್ನು 10 ವರ್ಷದಲ್ಲಿ ಮಾಡಿದ್ರು. ಒಂದು ನೆನಪಲ್ಲಿ ಇಟ್ಕೊಳ್ಳುವಂತ ಯಾವ್ದಾದ್ರೂ ಅಭಿವೃದ್ಧಿ ಯೋಜನೆ ಇವ್ರು ಕೊಟ್ಟಿದಾರ? ನಾವು ಕೊಟ್ಟಿದೀವಿ, ನಾವು ಫ್ರೀಯಾಗಿ ಕೊಟ್ಟಿದೀವಿ. ದೇಶದ ಜನ ಬದುಕಬೇಕು, ಶ್ರಮಿಕ ವರ್ಗ ಬದುಕಬೇಕು, ಮಹಿಳೆಯರಿಗೆ ಉಪಯೋಗ ಆಗ್ಬೇಕು ಅಂತ ಕೊಟ್ಟಿದೀವಿ. ಅದು ಮೇಡಮ್, ಇನ್ನೊಂದು ಸಿಂಪಲ್, 73,000
73,000 ಕೋಟಿ ರೈತರ ಸಾಲವನ್ನ ಮನಮೋಹನ್ ಸಿಂಗ್ ಅವ್ರ ಇದ್ದಾಗ ಮಾಡಿದ್ವಿ. ಸತ್ಯನಾರಾಯಣ ಹೇಮದ್ರಿ ಅವರೇ, ಎಸ್, ಈಗ ಒಂದ್ ಕಡೆ ನಾವು ಕೊಡ್ತಾ ಇದೀವಿ, ಇಂದಿನಿಂದಲೂ ನಾವೇ ಆರಂಭ ಮಾಡಿದ್ದು ಎಲ್ಲವನ್ನೂ ಕೂಡ ಅಂತ ಹೇಳಿದ್ರು. ಏನ್ ಹೇಳ್ತೀರಿ ಸರ್? ನಾನು ಈ ಸಾಲದ ವಿಚಾರವಾಗಿ ಹೇಳೋಕ್ಕಿಂತ ಮುಂಚೆ ಈ ಪ್ರಣಾಳಿಕೆ ಮತ್ತೊಂದು ವಿಚಾರವನ್ನು ನಾನು ಪ್ರಸ್ತಾಪ ಮಾಡಿ ಬಯಸ್ತಾ ಇದ್ದೀನಿ ಮೇಡಮ್. ಏನು ವಿದ್ಯುನ್ಮಾನ ಮತಯಂತ್ರ EVM ಬಗ್ಗೆ ದಕ್ಷತೆ ಅನ್ನುವಂತ ಒಂದು ವಿಚಾರನ ಸನ್ಮಾನ್ಯ ಖರ್ಗೆ ಅವರು ಅವರ ಚುನಾವಣಾ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿದಾರ. ಇವರು ಗೆದ್ರೆ ಅದು EVM ಸರಿ ಅಂತಾರ, ಸೋತ್ರ EVM ದಲ್ಲಿ ಬುಕ್ಕೆ ಮ್ಯಾಚ್ ಫಿಕ್ಸಿಂಗ್ ಅನ್ನುವಂತ ಈ ಒಂದು ಡಬಲ್ ರೋಲ್ ಸ್ಟ್ಯಾಂಡರ್ಡ್ ಕರ್ನಾಟಕದಲ್ಲಿ ಯಾರು ಮಾತಾಡಲ್ಲ ಬಿಡಿ, ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದೆಯಲ್ಲ. ಅವರು ಪ್ರಣಾಳಿಕೆಯಲ್ಲಿ ಇವತ್ತು ಹೇಳಿದಾರೆ ಮೇಡಮ್ ಅದನ್ನ, ಆ ವಿಚಾರನ ಆ ಪ್ರಣಾಳಿಕೆಯಲ್ಲಿ ಹೇಳಿದಾರೆ ಆ ವಿಚಾರನ, ಅದಕ್ಕೆ ನಾನು ಪ್ರಸ್ತಾಪ ಮಾಡಿದೆ. ಇದು ಒಂದನೇ ಭಾಗ. ಇನ್ನು ಮುಂದುವರೆದು ಯುವ ನಿಧಿಗೆ ಇಲ್ಲಿ ಡಿಪ್ಲೊಮಾ ಪದವೀಧರಿಗೆ 1,500 ಮತ್ತು ಗ್ರಾಜುಯೇಟ್ಸ್ಗೆ 3,000 ಅಂತ ಹೇಳಿ ಇವರು ಮುಂಚೆ ಎಲ್ಲ ಪದವೀಧರರು ಅಂತ ಹೇಳ್ಬಿಟ್ಟು ಚುನಾವಣೆ ನಂತರ ಇವರು ಗೆದ್ದ ನಂತರ ಅದನ್ನ ಜಾರಿ ತರಕ್ 3 ತಿಂಗಳು ತಗೊಂಡು ಅದರಲ್ಲಿ ಕೂಡ ರೆಸ್ಟ್ರಿಕ್ಷನ್ಸ್ ಮಾಡಿ ಈ ಬಾರಿ ಪದವೀಧರ ಆದವರು ಅನ್ನುವಂಥದ್ದು ಮತ್ತೆ ಇಲ್ಲಿ ದ್ರೋಹ ಮಾಡಿದ್ರು. ಅದು ಕೂಡ 85,000 ಅರ್ಜಿಗಳು ಬಂದಿದಾವ ರಾಜ್ಯದಲ್ಲಿ ಅನ್ನುವಂತ ಒಂದು ಇದು ಇದೆ, ಒಂದು ಡಾಕ್ಯುಮೆಂಟೇಶನ್. ಆದ್ರೆ ಇವ್ರು ಕೊಟ್ಟಿರೋದು ಎಷ್ಟು? ಕೆಲವೇ ಸಾವಿರಗಳ ಮಂದಿಗೆ. ಇದನ್ನೇ ಕೊಡಕ್ಕೆ ಇವ್ರಿಗೆ ಆಗ್ತಾ ಇಲ್ಲ. ಮತ್ತು ಈ ಗ್ಯಾರಂಟಿಗಳ ಅನುಷ್ಠಾನಕ್ಕಾಗಿನೇ ಇವರು ಎಲ್ಲಿಂದ ದುಡ್ಡು ಸಂಗ್ರಹ ಮಾಡ್ತಾರ ಅನ್ನೋದನ್ನ ಬಜೆಟ್ ನಲ್ಲಿ ಸ್ಪಷ್ಟವಾಗಿ ಮೆನ್ಷನ್ ಮಾಡಿಲ್ಲ. ಒಂದೇದ್ದು, ಕಳೆದ ಅವಧಿಯಲ್ಲಿನ ಈ ಗ್ಯಾರಂಟಿ ಅನುಷ್ಠಾನಕ್ಕಾಗಿ 85,000 ಕೋಟಿ ರೂಪಾಯಿ ಸಾಲ ಆಗಿದೆ ಅನ್ನುವಂಥದ್ದನ್ನ ಬಜೆಟ್ ನಲ್ಲಿ ತಿಳಿಸ್ತಾರ. ಅದನ್ನ ಫಿಸಿಕಲ್ ಬಜೆಟ್ 85,000 ಮುಂದಕ್ಕೆ ಹೋಗಿ 97,000 ಕೋಟಿ ಆಗ್ತಾ ಇದೆ. ಈ ಬಾರಿ ಬಜೆಟ್ ಮತ್ತೆ ಈ ಅನುಷ್ಠಾನಗಳಿಂದಾಗಿ 1,05,000 ಕೋಟಿ ರೂಪಾಯಿ ಸಾಲ ಅಂತ ಹೇಳ್ತಾ ಇದಾರ. ಅದು ಮುಂದೆ ಫೈನಾನ್ಸಿಯಲ್ ಎಂಡ್ ಆಗೋ ಮಟ್ಟ 1,20,000 ಕೋಟಿ ಆಗುತ್ತೆ. ಈ ಕೇವಲ ಈ 2 ಅವಧಿ ಒಳಗೆ ಯಾವುದೇ ಅಭಿವೃದ್ಧಿ ಶೂನ್ಯವಾಗಿ ಈ ಗ್ಯಾರಂಟಿಗಳಿಂದಾಗಿ 2,00,000 ಲಕ್ಷ ಕೋಟಿಗೆ ನಮ್ಮ ಸಾಲ ಹೋಗ್ತಾ ಇದೆ. ಒಂದೇ ಒಂದು ಅಭಿವೃದ್ಧಿ ಕಣ್ಮುಂದೆ ಕಾಣಿಸ್ತಾ ಇಲ್ಲ. ಆದ್ರೆ ಇವತ್ತು ದೇಶದಲ್ಲಿ ಇವರು ಸಾಲ ಮಾಡಿದಾರ ಅಂತ ಹೇಳ್ತಾ ಇದಾರ. ಹೌದು, ಕಣ್ಣು ಮುಂದೆ ಎಷ್ಟು ಅಭಿವೃದ್ಧಿ ಕಾಣ್ತಾ ಇದಾವೆ ಇವತ್ತು ಜಗತ್ತಿನಲ್ಲಿ ನೋಡಿ. ಎಲ್ಲ ಇನ್ಕಂಪ್ಲೀಟ್ ಮೇಡಮ್ ನೋಡಿ, ಒಂದು ಮಾತಾಡ್ತೀನಿ. ಇವತ್ತು ನಾವು ರಸ್ತೆಗಳು ಕಳೆದ 10 ವರ್ಷಗಳ ಹಿಂದೆ ಈ ದೇಶದಲ್ಲಿ ರಸ್ತೆಗಳು ಹೇಗಿತ್ತು ಅಂತಕ್ಕಂಥದ್ದು ದಯಮಾಡಿ ತಾವು ತಿಳ್ಕೊಳ್ಳಿ. ಇವತ್ತು ನಮ್ಮ ದೇಶದ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ರಸ್ತೆಗಳ ಅಭಿವೃದ್ಧಿ ಆಗಿರ್ಬೋದು, ಹಳ್ಳ ಗುಂಡಿಗಳು ಎಷ್ಟಿದೆ ಅಂತ 75 ವರ್ಷಗಳ ಸ್ವತಂತ್ರ ಇದ್ದಿದ್ದು ಅವತ್ತಿಂದ ಇವ್ರುಗಳೇ ಇದ್ದಿದ್ದು. ಈ 10 ವರ್ಷದಲ್ಲಾಗಿರ್ತಕ್ಕಂಥ ಒಂದು ಅಭಿವೃದ್ಧಿನ ನೀವು ನೋಡೋಕೆ. ಆಮೇಲೆ ಇನ್ನೊಂದು ಮಾತು ಹೇಳ್ತಾ ಇದ್ದೀನಿ, ದಯಮಾಡಿ ಓಡಾಡ್ತಿದ್ರಿ ಪಾಪ 10 ವರ್ಷದಿಂದ ಎತ್ತಿನ ಗಾಡಿಲಿ ಖಂಡಿತ ಯಾವುದೇ ಹಳ್ಳಿ ಗ್ಯಾಸ್ ಇರಲಿಲ್ಲ, ಚರಂಡಿ ವ್ಯವಸ್ಥೆ ಇರಲಿಲ್ಲ, ವಿದ್ಯುತ್ ಖಂಡಿತ ಹೌದು ಖಂಡಿತ. ನಾಗೇಂದ್ರ ಬಾದು ಸರ್, ನಾನು ಒಪ್ಪಲ್ಲ. ಅಭಿವೃದ್ಧಿ ಆಗಿದೆ ಅನ್ನೋದನ್ನ ಹೇಳಿ, ಹಂಗಂತ ಹಳ್ಳಿಗಳಿಗೆ ಬಸ್ಸೇ ಇರ್ಲಿಲ್ಲ, ಆಯ್ತಾ, ಮತ್ತೊಂದಿರ್ಲಿಲ್ಲ. ಉತ್ತರ ಕೊಡ್ಬೋದು ಅದಕ್ಕೆ. ಇವತ್ತಿನವರೆಗೂ ಕೂಡ ಕಳೆದ 10 ವರ್ಷಗಳ ಹಿಂದೆ ಸರ್, ಒಂದು ನಿಮಿಷ ಕಳೆದ 10 ವರ್ಷಗಳಿಂದ ಈ ದೇಶದಲ್ಲಿ ಎಷ್ಟು ರೈಲ್ವೆ ಸ್ಟೇಷನ್ಗಳಿತ್ತು, ಎಷ್ಟು ಅಭಿವೃದ್ಧಿ ಆಗಿತ್ತು, ಎಷ್ಟು ಏರ್ಪೋರ್ಟ್ಗಳಿತ್ತು, ಎಷ್ಟು ಅಭಿವೃದ್ಧಿ ಆಗಿತ್ತು. ಒಂದು ನಿಮಿಷ, ನಾನೇ ಹೇಳ್ತಿದ್ದೀನಲ್ಲ, ನಾನು ಕರ್ನಾಟಕದ ಬಗ್ಗೆ ಪಾಪ ಒಳ್ಳೆ ಮಾತನ್ನ ಕೇಳಿದ್ದೇನೆ. ನಾನು ನಿಮಗೆ ಕೇಳ್ತಾ ಇರ್ತಕ್ಕಂಥದ್ದು, ನೀವು ಉಚಿತಗಳನ್ನ ಕೊಡಬೇಡಿ ಅಂತ ನಾವೆಲ್ಲೂ ಹೇಳಿಲ್ಲ. ಆದಾಯ ಇಲ್ದೇನೆ ಉಚಿತಗಳನ್ನ ನೀವು ಸಾಲ ಮಾಡಿ ನೀವು ಜನಗಳಿಗೆ ಕೊಡೋದಾದ್ರೆ, ನಮ್ಮ ಕಷ್ಟಪಟ್ಟಿರ್ತಕ್ಕಂಥ ನಮ್ಮ ಒಂದು ತೆರಿಗೆ ಹಣನ ಬೇಕಾಬಿಟ್ಟಿ ಪೋಲ್ ಮಾಡಕ್ಕಲ್ಲ ನಾವು ನೀವು ತೆರಿಗೆ ಕಟ್ತಾ ದಯವಿಟ್ಟು ಹೊಟ್ಟೆ ತುಂಬಿದವ್ರದ್ದು, ಊರ್ ಬಿಟ್ಟು ಹೋದವ್ರದ್ದು ಲೋನ್ ಎಲ್ಲ ಮಾಫ್ ಮಾಡಿದ್ರಿ. ನೀರವ್ ಮೋದಿ, ಲಲಿತ್ ಮೋದಿ, ಚೋಕ್ಸಿ, ಅದಾನಿ, ಅಂಬಾನಿ, ಮಲ್ಯ ಇವ್ರು ಉದ್ಧಾರ ಆಗ್ಬೇಕಾ? ಈ ದೇಶದಲ್ಲಿರೋ ಬಡವ ಉದ್ಧಾರ ಆಗ್ಬಾರ್ದ? ಈ ದೇಶದಲ್ಲಿರೋ ಶ್ರಮಿಕ ವರ್ಗದವ್ರು ಉದ್ಧಾರ ಆಗ್ಬಾರ್ದ? ಈ ದೇಶದಲ್ಲಿರೋ ಮಹಿಳೆಯರು ಉದ್ಧಾರ ಆಗ್ಬಾರ್ದ? ಮಾತಾಡ್ಬೋದಾ? ಪ್ಲೀಸ್ ಮಾತಾಡ್ಬೋದಾ ಮೇಡಮ್? ಮಾತಾಡ್ಬೋದಾ?
ಯಾವ ನೀವು ಸ್ವತಂತ್ರ ಬಂದ ನಂತರ ಈ ದೇಶವನ್ನು ಆಳಕ್ಕೆ ಶುರು ಮಾಡಿದ್ರಿ, ಯಾವ ಮುಸಲ್ಮಾನರನ್ನ ನೀವು ಅವತ್ತಿಂದ ಇವತ್ತಿನ ತನಕ ಓಲೈಸ್ಕೊಂಡ್ ಬಂದ್ರಿ? ಯಾಕೆ ಮುಸಲ್ಮಾನರು ಈ ದೇಶದಲ್ಲಿ ಹುಟ್ಟಿಲ್ವೇನ್ರಿ? ಈ ದೇಶದಲ್ಲಿ ಹುಟ್ಟಿಲ್ವಾ? ಪೂರ್ತಿ ಕೇಳ್ರಿ ವಿಷಯ. ಅವ್ರಿಗೆ ಹಕ್ಕಿಲ್ವಾ? ಕೇಳ್ರಿ ಪೂರ್ತಿ ವಿಷಯನ ಟೋಪಿ ಹಾಕೊಂಡವರು ಕೇಳ್ರಿ. ನಾನು ಅದನ್ನೇ ಹೇಳ್ತಾ ಇರೋದು, ಕೇಳಿ. ಇವತ್ತಿನವರೆಗೂ ಕೂಡ ಅವ್ರಿಗೆ ಏನ್ ಅಭಿವೃದ್ಧಿಗಳು ನೀವು ದಲಿತರ ಬಗ್ಗೆ ಮಾತಾಡಿದ್ರೆ ದಲಿತರಿಗೆ ಇವತ್ತುವರೆಗೂ ಏನು ಮಾಡಿಲ್ಲ ಈ ದೇಶದಲ್ಲಿ. ನರೇಂದ್ರ ಮೋದಿ ಅವರು ಬಂದ ಮೇಲೆ ಈ ವರ್ಗಗಳಿಗೆ ಎಲ್ಲರಿಗೂ ಕೂಡ ಇವತ್ತು ಒಂದು ನಿಮಿಷ ಹೇಳ್ತಾ ಇದ್ದೀನಿ, ಒಂದು ಪೂರ್ತಿ ಕೇಳಿ ನೀವು. ನಾಳೆ ಬೆಳಿಗ್ಗೆ ಮೇಡಮ್ ಇವ್ರನ್ನ ಡಿಬೇಟಿಗೆ ಕರೀರಿ, ಅಂಕಿಅಂಶಗಳ ಸಮೇತ ದೇಶದ ಅಭಿವೃದ್ಧಿ 9 ವರ್ಷದ್ದು ನಾನು ಇಲ್ಲಿ ಇರ್ತೇನೆ. ಸರಿಯಾಗಿ ಅಭಿವೃದ್ಧಿ ಮಾಡಕ್ ಬಿಡ್ಲಿಲ್ಲ. ಮೇಡಮ್ ಅರುಣ್ ಜೇಟ್ಲಿ ಅವರು ನಿಮ್ಮ ಪ್ರಣಾಳಿಕೆಯ ವಾಸ್ತವತೆ ಅವ್ರದಲ್ಲ ಸರ್, ಅವ್ರದಲ್ಲ. ನಿಮ್ಮ ಬಗ್ಗೆ INDI ಒಕ್ಕೂಟದ ಬಗ್ಗೆ ಹೇಳಿ, ನಿಮ್ಮ ಪ್ರಣಾಳಿಕೆ ಎಕ್ಸಿಕ್ಯೂಷನ್ ಬಗ್ಗೆ ಹೇಳಿ. ಖಂಡಿತ ಮೇಡಮ್. ನೀವು ಬರೀ ಆರೋಪ ಪ್ರತ್ಯಾರೋಪಗಳಲ್ಲೇ ಸಮಯ ಕಾಲಾವಕಾಶ ಜನಕ್ಕೆ ಏನ್ ಅರ್ಥ ಆಗುತ್ತೆ? ಹಿಂಗೆ ಎಕ್ಸಿಕ್ಯೂಷನ್ ಮಾಡ್ತೀವಿ, 1 ಲಕ್ಷ ರೂಪಾಯಿ ಕೊಡ್ತೀವಿ ಬಡ ಕುಟುಂಬಗಳಿಗೆ, ಎಲ್ಲಿಂದ ತರ್ತೀವಿ, ಎಲ್ಲಿಂದ ಅಲೋಕೇಶನ್ ಮಾಡ್ತೀವಿ ಹೇಳಿ. ತೆರಿಗೆ ದುಡ್ಡನ್ನ ನಾವು ಕಲೆಕ್ಟ್ ಮಾಡ್ತೀವಿ. ಸ್ವಾಮಿ ಇವತ್ತು ಚಾಕ್ಲೇಟ್ ತಗೊಂಡು ಟ್ಯಾಕ್ಸ್ ಕಟ್ತೀರಿ, ಆ ತಗೊಂಡು ಟ್ಯಾಕ್ಸ್ ಕಟ್ತೀರಿ, ಆ ಟ್ಯಾಕ್ಸ್ ದುಡ್ಡನ್ನ ನಾವು ಕಲೆಕ್ಟ್ ಮಾಡ್ಬಿಟ್ಟು ಅದನ್ನ ಇವತ್ತು ಡೆಲ್ಲಿಲಿ ನಾವು ಸರ್ಕಾರ ರಚಿಸಿ ಸರ್ಪ್ಲಸ್ ಅಲ್ಲಿ ಇದೆ. ಇವತ್ತು GDP ಬರೀ ನೀವು ಪ್ರೀವಿಯಸ್ ಕೊಡ್ಕೊಂಡು ಹೋಗೋದಾದ್ರೆ ಒಂದು ಮಾತು ನಾನು ಹೇಳ್ತಾ ಇದ್ದೀನಿ, ಪ್ರೀವಿಯಸ್ ಅಲ್ಲ ಸ್ವಾಮಿ, ಪ್ರೀವಿಯಸ್ ಅಲ್ಲ. ಜನಸಾಮಾನ್ಯರ ನೋವು ಜನಸಾಮಾನ್ಯರಿಗೋಸ್ಕರ ನಾವು ದುಡಿಬೇಕು, ಶ್ರಮಿಸಬೇಕು ಅಂತಾನೆ ನಾವು ಇದು ನ್ಯಾಯ ಒಂದು ಪತ್ರವನ್ನ ನಾವು ಕೊಟ್ಟಿರೋದು. ನಾವು ಖಂಡಿತವಾಗ್ಲೂ 100ಕ್ಕೆ 200% ಅಷ್ಟು ಇದನ್ನೆಲ್ಲ ನಾವು ಪೂರೈಸ್ತೀವಿ. ಹಣ ತರ್ತೀರಾ? ದರ್ಶನ್ ಅವರು ಹೇಳ್ತಾರೆ, ಕಾಂಗ್ರೆಸ್ ಇನ್ನೊಂದಷ್ಟು ಸಾಲ ನಿಮ್ ಬಜೆಟ್ ಎಷ್ಟಿದೆ, ಪ್ರೀವಿಯಸ್ಗೆ ಎಷ್ಟು ಹೇಳ್ತಾರೆ. ನಾನು ನಿಮ್ಗೆ ವೆರಿ ಸಿಂಪಲ್ ಆಗಿ ಉದಾಹರಣೆ ಕರ್ನಾಟಕದ ಕೊಟ್ಟೆ. ಕರ್ನಾಟಕದ್ದಕ್ಕೂ ಸಮೇತ ಕನ್ನಡಿಗರಿಗೆ ನಾವು ಗ್ಯಾರಂಟಿ ಕೊಟ್ಟಾಗ್ಲೂ ಇದೇ ಬಿಜೆಪಿ ಇದೇ JDS ನವರು ಅವರು ಸುಳ್ಳು ಹೇಳ್ತಾ ಇದ್ದಾರೆ, ಅವ್ರ ಕೈಲಿ ಕೊಡಕ್ಕಾಗಲ್ಲ ಅಂತೆಲ್ಲ ಕತೆ ಹೊಡೆದ್ರು. ಇದೇ ನರೇಂದ್ರ ಮೋದಿ ಅವರು ಮೋದಿ ಕಾ ಗ್ಯಾರಂಟಿ ಅಂತ ಮಧ್ಯಪ್ರದೇಶದಲ್ಲಿ ಹೇಳಿದ್ರಲ್ವಾ, ನಮ್ದನ್ನ ಕಾಪಿ ಮಾಡಿದ್ರಲ್ವಾ, ನಾವು ಕೇಳಕ್ ಹೋಗಲ್ಲ ಎಲ್ಲಿಂದ ತರ್ತೀರ ಅಂತ. ಅದು ಒಬ್ಬ ರಾಜಕಾರಣಿಯಾಗಿ ಒಂದು ಸರ್ಕಾರ ಆಗಿ ಅವರ ಬದ್ಧತೆ ಈ ರಾಜ್ಯದ ಅಥವಾ ಈ ದೇಶದ ಜನಗಳಿಗೆ ಒಂದು ಬದುಕುವ ಹಕ್ಕು, ಅವರ ಒಂದು ಬದುಕನ್ನ ಕಟ್ಕೊಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡುವಂಥದ್ದು ಆಯಾ ಸರ್ಕಾರಗಳ ಮೂಲಭೂತ ಕರ್ತವ್ಯ. ಆ ಕೆಲಸನ ನಾವು ಹಿಂದೆನೂ ಮಾಡಿದ್ವಿ. ನಾವು ಪೋಲಿಯೋ ಲಸಿಕೆಗೆ ದುಡ್ಡು ಕೊಡಿ ಅಂತ ಕೇಳಲಿಲ್ಲ, ಇವ್ರು ಕೊರೋನಾಗ ಅವಾಗ ಇಸ್ಕೊಂಡಿದ್ರಲ್ಲ, ನಾವು ಕೇಳಲಿಲ್ಲ. ರೇಷನ್ ಕಾರ್ಡ್ ಮಾಡಕ್ಕೆ ದುಡ್ಡು ಕೊಡಿ ಅಂತ ಕೇಳಲಿಲ್ಲ, ಇವ್ರು ಆಧಾರ್ಗೆ ಪ್ಯಾನ್ಗೆ 1000 ರೂಪಾಯಿ ಕೊಡಿ ಅಂತ ಕೇಳಿದ್ರಲ್ಲ. ನಾ ಹೇಳೋದು ಎಲ್ಲ ಈಡೇರಿಸಿದೀವಿ ಅಂತಂದ್ರಲ್ಲ. ನಿಮ್ಮ ಪ್ರಿಯಾಂಕಾ ಗಾಂಧಿ ಅವರು ಬಂದ್ಬಿಟ್ಟು ಆಶಾ ಕಾರ್ಯಕರ್ತೆಯರ ಭತ್ಯೆ ಹೆಚ್ಚಳ, ಅಂಗನವಾಡಿ ಕಾರ್ಯಕರ್ತೆಯರ ಭತ್ಯೆ ಹೆಚ್ಚಳ, ಇದನ್ನ ಗ್ಯಾರಂಟಿ ಅಂತ ಹೆಚ್ಚು ಮಾಡಿದೀವಿ, ಎಲ್ಲ ಮಾಡಿದ್ರಿ, ಹೆಚ್ಚು ಮಾಡಿದೀವಿ. ಜೊತೆಗೆ ಶಿಕ್ಷಕರು ಮೇಡಮ್ ನಾವು 5 ಗ್ಯಾರಂಟೀಸ್ ಕೊಟ್ಟಿದ್ವಿ. ಅಶ್ಯೂರ್ಡ್ 5 ಗ್ಯಾರಂಟಿ ಅದು ಜನಗಳಿಗೆ ಕೊಟ್ಟಿದ್ವಿ. ಹೇಮಾದ್ರಿ ಅವ್ರು ಹೇಳಿ, ಸತ್ಯನಾರಾಯಣ ಹೇಮಾದ್ರಿ ಅವ್ರು ಹೇಳಿ ಸರ್. ಸತ್ಯ ಹೇಳಿ ಮೇಡಮ್. ಮೇಡಮ್ ನೋಡಿ, ಆಗ್ಲೇ ನಾನು ಮಾತಾಡ್ಬೇಕಂದ್ರೆ ಏನು ರೈಲಿಗೋಸ್ಕರ ಕೇಂದ್ರ ಸರ್ಕಾರ 7,500 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದೆ ಕರ್ನಾಟಕದ ರೈಲು ಯೋಜನೆಗಳಿಗಾಗಿ. ಅದು ಒಂದು ಹೇಳ ಬಯಸ್ತಾ ಇದ್ದೇನೆ. ಅದ್ರ ಜೊತೆಗೆ ಇವ್ರ ಗ್ಯಾರಂಟಿ ವಿಚಾರಗಳನ್ನ ನಾನು ಹೇಳ್ಬೇಕು ಅಂತಂದ್ರೆ, ಏನು ಗೃಹ ಜ್ಯೋತಿ ಅನ್ನುವಂತ ವಿಚಾರದಲ್ಲಿ ಇವರು ಚುನಾವಣೆ ಪೂರ್ವದಲ್ಲಿ ಒಂದ್ ಹೇಳ್ತಾರ, ಚುನಾವಣೆ ನಂತರ ಒಂದ್ ಹೇಳ್ತಾರ ಅನ್ನೋದಕ್ಕೆ ಸಾಕ್ಷಿ ಗೃಹ ಜ್ಯೋತಿ. ಇವರು ಚುನಾವಣೆ ಪೂರ್ವದಲ್ಲಿ 200 ಯೂನಿಟ್ ಕರೆಂಟ್ ಎಲ್ಲರಿಗೂ ಅಂತ ಹೇಳಿದ್ರು. ಚುನಾವಣೆ ಗೆದ್ದ ನಂತರ ಇವರೇನ್ ಹೇಳಿದ್ರು, ಸ್ಲ್ಯಾಬ್ ಮಾಡಕ್ ಹೊರಟ್ರು. ಮತ್ತೆ ಇನ್ನೊಂದು ಇದು ಏನು ಗೃಹ ಜ್ಯೋತಿ, ಇದು ಗೃಹಲಕ್ಷ್ಮಿ ವಿಚಾರದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಸಭೆ ಒಂದರಲ್ಲಿ ಏನ್ ಹೇಳ್ತಾರ, ಮಾದೇವಪ್ಪ ನಿಮ್ಗೂ ಫ್ರೀ, ನಿಮ್ಮ ಹೆಂಡತಿಗೆ ಮತ್ತೆ ಕಾಕಾ ಪಾಟೀಲ್ ಅಂತ ಹೇಳ್ತಾರ. ಸ್ವತಃ ಈ ಯೋಜನೆಗಳ ಅನುಷ್ಠಾನ ಕುರಿತು ಪತ್ರಿಕಾಗೋಷ್ಠಿ ನಡೆಸಿದಾಗ ಮಾಧ್ಯಮ ಬಂಧುಗಳು
ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೇಳಿದಾಗ ಈ 2,000 ರೂಪಾಯಿ ಯೋಜನೆ ಎಲ್ಲರ ನನ್ನ ಹೆಂಡತಿಗೂ ಕೂಡ ಅಂತ ಹೇಳಿ ಬಹಳ ಎದೆ ತಟ್ಕೊಂಡು ಸನ್ಮಾನ್ಯ ಸಿದ್ದರಾಮಯ್ಯನವ್ರು ಹೇಳ್ತಾರ. ಮುಂದೆ ಅಧಿಕಾರಕ್ಕೆ ಬಂದ ನಂತರ ಅವರು GST ಪೇರ್ ಇರಬಾರ್ದು, ಅವ್ರ IT ಪೇರ್ ಇರಬಾರ್ದು, ಹಲವಾರು ಕಂಡೀಷನ್ಗಳನ್ನ ಹಾಕಿದ್ರು. ಇವರು ಚುನಾವಣೆ ಪೂರ್ವದಲ್ಲಿ ಗೆಲ್ಲೋ ವಿಚಾರ ಇವ್ರಿಗೆ ಗೆಲ್ತೀವಿ ಅನ್ನುವಂತ ವಿಶ್ವಾಸನೆ ಇಲ್ಲ ಅಂತ ಹೇಳ್ಬಿಟ್ಟು ತಮಗೆ ತೋಚಿದ ಹಾಗೆ ಏನೇನೋ ಆಶ್ವಾಸನೆಗಳನ್ನು ಕೊಟ್ಟರು. ಬಟ್ ಚುನಾವಣೆ ನಂತರ ಇವ್ರಿಗೆ ಗೊತ್ತಾಗ್ತಾ ಇದೆ ನಾವು ಈ ಆಶ್ವಾಸನೆ ಈಡೇರಿಸಕ್ಕೆ ಆಗಲ್ಲ ಅನ್ನುವಂತ ಸ್ಪಷ್ಟತೆ ಇದೆ. ಇವತ್ತು ನೋಡಿ ಕೇರಳ ಸರ್ಕಾರ ಕೇರಳ ಮಾಡಲ್ಲ ಅಂತ ಹೇಳ್ತಾ ಇದ್ರು ಇವರು. ಇವತ್ತು ಕೇರಳ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಚಿಮಾರಿ ಹಾಕಿದೆ. ಸಾಲ ತೆಗೆದುಕೊಳ್ಳಲು ಕೇಳ್ತಾ ಇದಾರೆ, ಕೇಂದ್ರದ ಅನುಮತಿ ಕೊಡ್ತಾ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಚಿಮಾರಿ ಹಾಕಿದೆ. ಬರ್ಲಿರೋ ದಿನಗಳಲ್ಲಿ ಕರ್ನಾಟಕ ರಾಜ್ಯ ಅದೇ ದಿಶೆಯಲ್ಲಿ ಮುಂದೆ ಹೋಗ್ತಾ ಇದೆ. ಇದು ನಮ್ ಕಣ್ ಮುಂದೆ ಇದೆ. ಮತ್ತು ಏನು ಶಕ್ತಿ ಯೋಜನೆ ಮಾಡಿದ್ರು, ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ, ಮನೆಗಳು ಮುರಿದು ಹೋಗ್ತಾ ಇದಾವು, ಗಂಡ ಹೆಂಡಿರ ಮಧ್ಯೆ ಜಗಳ ಆಗ್ತಾ ಇದೆ, ಮಕ್ಕಳು ಹೋಗಕ್ಕಾಗ್ತಾ ಇಲ್ಲ, ನಿಮ್ಮನೇಲಿ ಆಯ್ತಾ ಏನಾದ್ರು ಶಾಲೆಗೆ ಮಕ್ಕಳು ಹೋಗಕ್ಕಾಗ್ತಾ ಇಲ್ಲ. ಈ ಹಲವಾರು ವೈಫಲ್ಯಗಳು ಇವರು ನಮ್ಮನ್ನ ಪೂರ್ಣ ಪ್ರಮಾಣದಲ್ಲಿ ರಾಜ್ಯದಾಗ ಸಮಾಜವನ್ನು ಕೆಡಿಸುವಂತ, ಮನೆಗಳನ್ನು ಮುರಿಯುವಂತ ಕೆಲಸಗಳಾಗ್ತಾ ಇದಾವು. ಇವು ಯಾವ ಮತ್ತೆ ನಾವು ಗ್ಯಾರಂಟಿ ಯೋಜನೆ ನಾವು ವಿರುದ್ಧ ಇಲ್ಲ ಮೇಡಮ್. ಭಾರತೀಯ ಜನತಾ ಪಕ್ಷ ಗ್ಯಾರಂಟಿಗೆ ದಯವಿಟ್ಟು ಕ್ಷಮಿಸಿ, ಸರ್ ಇದೇನ್ ಅಲ್ಲ ಸರ್, ಎಲ್ಲ ಬಾಯ್ಪಾಟ್ ಮಾಡಿ ಹೇಳೋ ಅವಶ್ಯಕತೆ ಇಲ್ಲ ಸರ್. ನಾನು ಹೇಳೋದು ಕೇಳಿಸ್ಕೊಳ್ಳಿ ಒಂಚೂರು ಆಯ್ತಾ. ನೀವು ಬರ್ಕೊಂಡ್ ಬಂದಿದ್ದೀರಾ, ಓಕೆ, ನೀವು ಅದನ್ನೆಲ್ಲ ಹೇಳ್ಬೇಕು, ಸರಿ, ನಾವು ಒಪ್ಕೋತೀನಿ. ಬಟ್ ಹಂಗಂತ ಇವತ್ತು ಕೇಂದ್ರದವ್ರು ಅಲ್ಲಿಂದ ಕೊಟ್ಟಂತಹ ಪ್ರಣಾಳಿಕೆ ಬಗ್ಗೆ ಮಾತಾಡಿ ಸರ್. ಏನು ಎತ್ತ ಅಂತ ಈ ಕೊಟ್ಟಿರೋದು ವೈಫಲ್ಯ ಆಗಿರೋದು ಓಕೆ ಫೈನ್ ಆಯ್ತು ಸರ್. ನೋಡಿ ಸತ್ಯನಾರಾಯಣ ಅವರೇ, ದಯವಿಟ್ಟು ನಮ್ಮ ಕಾಂಗ್ರೆಸ್ ವಕ್ತಾರರಿಗೆ ನಾನೊಂದು ತಾವು ಹೇಳಿದ ಮಾತಿಗೆ ನಾನು ಜೋಡಿಸ್ತಾ ಇದ್ದೀನಿ. ಯಾವ ಕೇರಳ ರಾಜ್ಯದಲ್ಲಿ ವಿಷಯ ತಾವೇನು ಮಾತಾಡಿದ್ರಿ, ಕೇರಳ ರಾಜ್ಯದಲ್ಲಿ ಯಾವ ಒಂದು ಅನುದಾನ ಒಂದು ಕೇಂದ್ರದಿಂದ ಬರಬೇಕು ಅಂತಕ್ಕಂಥ ಒಂದು ವಿಚಾರ ಬಂದಂಥ ಸಂದರ್ಭದಲ್ಲಿ ಇವರ ಮಿತ್ರ ಪಕ್ಷವಾದಂಥ ಕಾಂಗ್ರೆಸ್ ಅವರು ಕೇರಳದವ್ರಿಗೆ ಹೇಳ್ತಾರೆ, ನಾವು ಕೇಂದ್ರಕ್ಕೆ ಹೋಗೋಣ ಅಂದಿದ್ದಕ್ಕೆ ನೀವು ಬೇಕಾಬಿಟ್ಟು ಉಚಿತಗಳು ಕೊಟ್ಟುಬಿಟ್ಟು ಅನುದಾನ ಇಲ್ಲ ಅಂತ ಕೇಂದ್ರಕ್ಕೆ ಹೋಗೋದಾದರೆ ನಾವು ನಿಮ್ಗೆ ಸಪೋರ್ಟ್ ಇಲ್ಲ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾರೆ. ದಯವಿಟ್ಟು ಇದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಯಾವ ಕಾರಣಕ್ಕೆ ನೀವು ದ್ವಂದ್ವ ನಿಲುವು ಕರ್ನಾಟಕದಲ್ಲಿ ಉಚಿತಗಳು ಕೊಡ್ತೀನಿ ಅಂತೀರಾ, ನಮಗೆ ದುಡ್ಡು ಕೊಟ್ಟಿಲ್ಲ ಅಂತೀರಾ. ಅಲ್ಲೋದ್ರೆ ನೀವು ಇದೇ ಕೇರಳದಲ್ಲಿ ನಿಮ್ಮ ಮಿತ್ರ ಪಕ್ಷವಾದಂಥ ಏನೊಂದು ನೀವು ಸರ್ಕಾರ ಮಾಡ್ತಾ ಇದ್ದೀರಾ ಅವ್ರಿಗೆ ಹೇಳ್ತೀರಾ, ನೀವೇನೇನೆ ಏನಂತ ಹೇಳ್ತೀರಾ, ಬೇಕಾಬಿಟ್ಟು ಯೋಜನೆಗಳು ಕೊಟ್ಟುಬಿಟ್ಟು ಇವತ್ತು ಸರ್ಕಾರದಲ್ಲಿ ಹಣ ಇಲ್ಲ, ಕೇಂದ್ರದ ಬಗ್ಗೆ ಬೆಟ್ ತೋರಿಸೋದ್ರೆ ನಾವು ಬರೋದಿಲ್ಲ ಅಂತಕ್ಕಂಥದ್ದು. ಹಾಗಾದ್ರೆ ಈ ಉಚಿತಗಳಿಂದ ರಾಜ್ಯಗಳಲ್ಲಿ ಪೋಲಾಗ್ತಾ ಇಲ್ವಾ ಅಂತಕ್ಕಂಥ ಮಾತು ಸ್ಪಷ್ಟಪಡಿಸ್ಬೇಕು ನೀವು. ಫೈನ್ ಎಸ್. ಅಂತಿಮವಾಗಿ ಹರೀಶ್ ಅವ್ರೆ, ಏನ್ ನವೀನ್ ಅವ್ರೆ ಏನ್ ಹೇಳ್ತೀರಿ ಸರ್? ಈಗ ಒಂದ್ ಕಡೆ ಮೀಸಲಾತಿಯನ್ನು ಕೂಡ ಹೆಚ್ಚಳ ಮಾಡ್ತೀವಿ, 50% ಮೀಸಲಾತಿ ಅಂತ ಅಂದ್ರೆ ಇದು ಎಲ್ಲದರ ಮೇಲೂ ಕೂಡ ಪರಿಣಾಮ ಬೀರೋದಿಲ್ವಾ? ಯಾವ ಹೋಗ್ಲಿ ಸಂವಿಧಾನದ ಪ್ರಕಾರನೇ ಹೋಗೋದಾದ್ರೂ ಕೂಡ ಸಾಧ್ಯ ಆಗುತ್ತಾ? ಮತ್ತೆ ತಿದ್ದುಪಡಿಯನ್ನ ತರಬೇಕು, ಹೋಗ್ಲಿ ಈ ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡೇ ಪ್ರಣಾಳಿಕೆ ಆಗಿದೆಯಾ? ಅದ್ರ ಬಗ್ಗೆ ಏನ್ ಹೇಳ್ತೀರಿ? ನಿಮ್ಮ ಎಲ್ಲಾ ಪಕ್ಷಗಳ ಒಮ್ಮತ ಕೂಡ ಇದೆಯಾ ಈ ಪ್ರಣಾಳಿಕೆ? ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದ್ರು 100% ಕೆಲವೊಮ್ಮೆ ಕೊಡಕ್ ಆಗಲ್ಲ ಅಂದ್ರೂ ಈ ಪ್ರಣಾಳಿಕೆಯಲ್ಲಿ ಅಟ್ಲೀಸ್ಟ್ 70% ಆದ್ರೂ ಮಾಡ್ತಾರೆ. ಅವರು ಮಾಡಿಲ್ಲ ಮೇಡಮ್, ಇವತ್ತು ಮಾಡಿಲ್ಲ ಅವರು. ದೇಶದ ಜೊತೆ ಮೋಸ ಮಾಡೋದಕ್ಕೆ ಕೊಡ್ತಾ ಉದಾಹರಣೆ ಸಮೇತ ದಯವಿಟ್ಟು ವೇದಿಕೆಯಿಂದ ಹೇಳ್ತಾ ಇದ್ದೀನಿ, ಪರೀಕ್ಷೆಗೆ ಪ್ರಿಪೇರ್ ಆಗ್ತೀರಿ, 100ಕ್ಕೆ ಪ್ರಿಪೇರ್ ಆಗೋದು 70% ಆದ್ರೂ ತೆಗಿತೀರಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಒಪ್ಕೊಂಡಿದ್ದೀರಾ ನೀವು? ದಯವಿಟ್ಟು ಒಪ್ಕೊಂಡಿದ್ದೀರಾ? ನಾವು 2013 ಅಲ್ಲಿ ನಮ್ಮ ಕಾಂಗ್ರೆಸ್ ಗವರ್ಮೆಂಟ್ ಉದಾಹರಣೆ ನಾ ಹೇಳೋದು, ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರಬೇಕಾದ್ರೆ 175 ಭರವಸೆಗಳನ್ನ ಕೊಟ್ಟಿದ್ವಿ, 169 ಈಡೇರಿಸಿದ್ವಿ. ಹಾಗೇನೆ ಈಗ ಕರ್ನಾಟಕದಲ್ಲಿ 5 ಭರವಸೆ ಕೊಟ್ಟಿದ್ವಿ, 5 ಈಡೇರಿಸಿದ್ವಿ. ಬಿಜೆಪಿಯವ್ರದ್ದು ಎಲ್ಲೈತೆ ಸ್ಮಾರ್ಟ್ ಸಿಟಿ, ಎಲ್ಲೈತೆ ಬುಲೆಟ್ ಟ್ರೈನ್, ಎಲ್ಲೈತೆ 15 ಲಕ್ಷ, ಎಲ್ಲೈತೆ ಸ್ವಚ್ಛ ಭಾರತ್, ಎಲ್ಲೈತೆ ಗಂಗಾ ನಮಾಮಿ, ಎಲ್ಲಿದೆ ಫಸಲ್ ಬಿಮಾ ಯೋಜನೆ? ಫಸ್ಟ್ 10 ವರ್ಷದಲ್ಲಿ ಅವ್ರು ಏನೇನು ಮಾಡಿಲ್ಲ. ಆಡಿದ ಮಾತೆಲ್ಲ ಸುಳ್ಳು ಪೊಳ್ಳು ಎಲ್ಲ. ಕಮಲ ಹೂ ಇದೆಯಲ್ಲ ನೀಟಾಗಿ ತಗೊಂಡು ಎಲ್ಲರೂ ಕಿವಿ ಮೇಲೆ ಇಟ್ಟರು. ಕಾಂಗ್ರೆಸ್ ಏನು ಭರವಸೆಗಳನ್ನ ಕೊಟ್ಟಿದೆ ಈ ದೇಶದ ಜನರ ಬದುಕಿಗೋಸ್ಕರ ಅದನ್ನ 100ಕ್ಕೆ 100 ಈಡೇರಿಸ್ತಾರೆ. ಇವತ್ತಿನ ಪ್ರಣಾಳಿಕೆ ಕಾಂಗ್ರೆಸ್ ಬಿಡುಗಡೆ ಮಾಡಿದ್ರ ಬಗ್ಗೆ ಏನ್ ಹೇಳ್ತೀರಿ? ನೋಡಿ, ಇವರು ಅಸಾಧ್ಯವಾದಂತ ಇದನ್ನ ಇವ್ರು ಯಾವ ರೀತಿ ಕರ್ನಾಟಕದಲ್ಲಿ ದ್ರೋಹ ಮಾಡಿದ್ರು ಅದೇ ರೀತಿ ಕೇಂದ್ರದಲ್ಲಿ ಕೂಡ ನಮ್ ತೆರಿಗೆ ಹಣ ತಗೊಂಡ್ಕೊಡ್ರಿ ಫಸ್ಟ್ ಇಂತ ಒಂದು ಪ್ರಣಾಳಿಕೆಯನ್ನು ತಂದಿದಾರ ಅನ್ನುವಂತದ್ದು ಸ್ಪಷ್ಟವಾಗಿ ನಾನು ಹೇಳ ಬಯಸ್ತಾ ಇದ್ದೀನಿ.
ಭಾರತೀಯ ಜನತಾ ಪಕ್ಷ ಕೇಂದ್ರದಲ್ಲಿ ಕಳೆದ ಅವಧಿಯಲ್ಲಿ ಚುನಾವಣಾ ಪ್ರಣಾಳಿಕೆಯಲ್ಲಿ ಆರ್ಟಿಕಲ್ 370 ಇರ್ಬೋದು, ತ್ರಿವಳಿ ತಲಾಕ್ ಇರ್ಬೋದು, ರಾಮ ಮಂದಿರ ಇರ್ಬೋದು, ಸುಶಾಸನ ಬದುಕಿಗೋಸ್ಕರ ಏನ್ ಮಾಡಿದ್ದಾರೆ ಹೇಳ್ರಿ? ಹೊಟ್ಟೆ ತುಂಬಸಕ್ ಏನ್ ಮಾಡಿದಾರ್ರಿ? ಸಾಮಾನ್ಯರಿಗೆ ಅದ್ರ ಬಗ್ಗೆ ಮಾತಾಡಿ. ಈಡೇರಿಸಿದ್ದಾರೆ. ಖಂಡಿತವಾಗಿ Okay, ಭಾರತೀಯ ಜನತಾ fine, ಪಕ್ಷ fine, yes. ಮೂರನೇ ಅವಧಿಗೆ Sir, sir, quick, ಆಗ್ತಾ ಇದೆ. ಒಂದು 10 seconds ಅಲ್ಲಿ. Okay, sir, fine. ಹೇಮಾದ್ರಿ sir. ನೋಡಿ Okay, ನನಗೆ good. ಉಚಿತಗಳು ಕೊಡಬೇಡಿ ಅಂತಕ್ಕಂಥ ಮಾತನ್ನ ನಾನು ಹೇಳ್ತಾ ಇಲ್ಲ. ಯಾಕಂದ್ರೆ ನೀವುಗಳು ಕೊಡ್ತಾ ಇದ್ದೀರಿ ಬೇರೆ ಬೇರೆ ಕಡೆಯಲ್ಲಿ, ನೀವು ಪ್ರಣಾಳಿಕೆಯಲ್ಲಿ ಇಟ್ಟಿದ್ದೀರಿ, ಹಂಗಾಗಿ ನೀವು ಹೇಳಕ್ಕಾಗಲ್ಲ. ಕೊಡೋದಾದ್ರೆ Okay. ಆದಾಯದ ಮೂಲಗಳನ್ನು ತೋರಿಸಿ ಉಚಿತಗಳು ಕೊಡೋದಾದ್ರೆ ಯಾವುದೇ ಬೇಕಾದ್ರೂ ಕೊಡಬಹುದು. ಪಂಚರತ್ನ ಅಂತ ಒಂದು ಇತ್ತು ಗೊತ್ತಾ? ಪಂಚರತ್ನದಲ್ಲಿ Okay, fine. ಇರ್ತಕ್ಕಂಥದ್ದು ಶಾಶ್ವತ ಆಯ್ತು. ನೀರಾವರಿ ಯೋಜನೆ. Yes, ನವೀನ್ ಅವ್ರು quick ಆಗಿ ಹೇಳಿ. ಮೇಡಮ್, ನಾನು ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಇವತ್ತೊಂದು ಪತ್ರ ಬಿಡುಗಡೆ ಮಾಡಿದ್ದಾರೆ. ಈ ಅಕ್ಕ ಬಾರ್ 400 ಬಾರ್ ಅಲ್ಲ, ಆತ್ ಬದ್ಲೆಗ ಹಾಲತ್ ಅಂತ ನಾನು ಹೇಳೋದಕ್ಕೆ ಇಷ್ಟ. ಓಕೆ ಫೈನ್, ಎಸ್. ಓಕೆ, ಧನ್ಯವಾದ 4 ಜನಕ್ಕೂ ಕೂಡ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಎಸ್ ವೀಕ್ಷಕರೇ, ನೋಡ್ತಾ ಇದೀವಿ ಒಂದು ಕಡೆ ನ್ಯಾಯ ಪಂಚ ನ್ಯಾಯ ಅಂತೇಳಿ ಈಗ ಜನ ಅಂದ್ರೆ ಕಾಂಗ್ರೆಸ್ ಒಂದು ಏನು ಬಿಡುಗಡೆ ಮಾಡಿದೆ, ಒಂದು ಕಡೆ ಗ್ಯಾರಂಟಿ ಆಗಿರಬಹುದು, ಅದ್ರ ಜೊತೆಗೆ ಈ ಪ್ರಣಾಳಿಕೆಯನ್ನ ಜನ ಯಾವ ರೀತಿಯಾಗಿ ಅಕ್ಸೆಪ್ಟ್ ಮಾಡ್ತಾರೆ, ಫಸ್ಟ್ ಆಫ್ ಆಲ್ ಇವರು ಜನರ ಮುಂದೆ ಇದನ್ನ ಹೇಗೆ ಕನ್ವೆ ಮಾಡ್ತಾರೆ ಅನ್ನೋದೇ ಈಗ ಬಿಗ್ ಟಾಸ್ಕ್, ಚಾಲೆಂಜ್ ಅಂತ ಹೇಳ್ಬೋದು. ಸೊ ಇದರ ಮಧ್ಯೆ ಇದನ್ನ ನೋಡಿ ಜನ ನಿಜಕ್ಕೂ ಓಟ್ ಹಾಕ್ತಾರಾ, ಯಾವ ರೀತಿಯಾಗಿ ಪರಿಗಣಿಸ್ತಾರೆ, ಇದನ್ನ ಕಾದು ನೋಡಬೇಕು ಅಂತ ಹೇಳ್ತಾ ಚರ್ಚೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ್.